ಎಲ್ರಿಗೂ ನಮಸ್ಕಾರ. ಕನ್ನಡ ಹಾರರ್ ಸ್ಟೋರಿ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾವು ಇಂಡೋನೇಷ್ಯಾದ ಅತಿ ಭಯಾನಕ ಮೂವಿ ಅಂತಲೇ ಹೇಳ್ಪಡೋ ಪಮಾಲಿ ಡುಸುನ್ ಪಚೋಂಗ್ ಅನ್ನೋ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಇಲ್ಲಿ ಪಮಾಲಿ ಅಂದರೆ ನಿಷೇಧ, ಒಂದು ಟ್ರೆಡಿಷನ್ ಅಥವಾ ಒಂದು ಟ್ಯಾಬು ಅಂತ ಅರ್ಥ. ಡುಸುನ್ ಪಚೋಂಗ್, ಡುಸುನ್ ಅಂದರೆ ಒಂದು ವಿಲೇಜ್ ಅಂದರೆ ಊರು, ಇನ್ನು ಪಚೋಂಗ್ ಅಂದರೆ ಅದೊಂದು ದೆವ್ವ, ಅಂದರೆ ಒಂದು ಡೆಡ್ ಬಾಡಿ ರೀತಿಯಲ್ಲಿ, ಒಂದು ಮೃತ ದೇಹದ ರೀತಿಯಲ್ಲಿ ಇರುವಂಥ ಒಂದು ದೆವ್ವ. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಮೃತ ದೇಹಗಳಿಂದ ತುಂಬಿರೋ ಊರು ಅಂತ ಅರ್ಥ. ಈ ಹೆಸರು ಎಷ್ಟು ಭಯಾನಕವಾಗಿದೆಯೋ ಮೂವಿ ಇನ್ನೂ ಅಷ್ಟೇ ಭಯಾನಕವಾಗಿದೆ. ಬನ್ನಿ ಈ ಮೂವಿಲಿ ಏನೇನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಮೊದಲನೇ ಸೀನಲ್ಲಿ ನಮಗೆ ಸರಿಸುಮಾರು 12ರಿಂದ 1 ಗಂಟೆ ರಾತ್ರಿ ಇರ್ಬೋದು. ಅಷ್ಟೊತ್ತಲ್ಲಿ ಯಾರೋ ಒಬ್ಬರು ಮಣ್ಣನ್ನು ತೆಗಿತಾ ಇರೋದನ್ನು ನೋಡ್ಬೋದು, ಅಂದರೆ ಗುಂಡಿ ತೋಡೋದಕ್ಕೆ. ಇಲ್ಲಿ ಅವನು ನಿಜವಾಗ್ಲೂ ಗುಂಡಿ ತೋಡ್ತಾ ಇದ್ದ, ಯಾಕಂದರೆ ಅಲ್ಲೇ ಒಂದು ಬಾಡಿ ಇರುತ್ತೆ. ಆ ಒಂದು ಬಾಡಿನ, ಆ ಒಂದು ದೇಹನ ಇಲ್ಲಿ ಅವನು ಸಮಾಧಿ ಮಾಡ್ತಾ ಇರ್ತಾನೆ. ಆ ಸಮಾಧಿ ಮಾಡಬೇಕಾದ್ರೆ ಆ ದೇಹದ ಮುಖ ಈ ರೀತಿ ಕೊಳ್ತಿರೋದನ್ನು ನಾವು ನೋಡ್ಬೋದು. ಆ ಒಂದು ದೇಹನ ಸಮಾಧಿ ಮಾಡಿದ್ಮೇಲೆ ಆ ಸಮಾಧಿ ಯಾರು ಮಾಡ್ತಾ ಇರ್ತಾನಲ್ವ ಅವನು ಕೂಡ ಅವನ ಕಾಲನ್ನು ಒಂದು ಸರಿ ನೋಡ್ಕೊತಾನೆ, ಅದು ಕೂಡ ಇದೇ ರೀತಿ ಕುಳಿತೋಗಿರುತ್ತೆ. ಇನ್ನು ಇದ್ದಕ್ಕಿದ್ದಂತೆ ಆ ಒಂದು ಸಮಾಧಿ ಮಾಡ್ತಾ ಇದ್ದಂತಹ ವ್ಯಕ್ತಿ ಮತ್ತು ಊರಲ್ಲಿರೋ ಎಲ್ಲರೂ ಕೂಡ ಒಂದು ವಿಚಿತ್ರ ರೀತಿಯಲ್ಲಿ ಶಿಲ್ಲೆಯನ್ನು ಹೊಡೆಯೋಕ್ಕೆ ಶುರು ಮಾಡ್ತಾರೆ. ಆವಾಗ ನಮಗೆ ಗೊತ್ತಾಗುತ್ತೆ, ಆ ಒಂದು ಸಮಾಧಿ ಮಾಡ್ತಕ್ಕಂತಹ ವ್ಯಕ್ತಿಗೆ ಬರೀ ಅದೊಂದೇ ಬಾಡಿ ಇರಲಿಲ್ಲ, ಅಲ್ಲಿ ಇನ್ನೂ 100 ಬಾಡಿಗಳು ಇದ್ದಾವೆ. ಅದನ್ನೆಲ್ಲನೂ ಕೂಡ ಅವನಿವಾಗ ಸಮಾಧಿ ಮಾಡಬೇಕಾಗಿರುತ್ತೆ. ನೋಡ್ತಾರೋ ನಮಗೆ ಇಲ್ಲೊಂದು ವಿಷಯ ಗೊತ್ತಾಗುತ್ತೆ, ಆ ಊರಲ್ಲಿ ತುಂಬ ಜನ ಸಾವನ್ನಪ್ತಾ ಇರ್ತಾರೆ. ಇದು ಒಂದು ದೊಡ್ಡ ಕಾಯಿಲೆನೇ ಆಗಿರ್ಬೋದು ಅಥವಾ ಒಂದು ದೊಡ್ಡ ದುಷ್ಟಶಕ್ತಿಯ ಪರಿಣಾಮನೇ ಆಗಿರ್ಬೋದು. ಇದು ಏನು ಅನ್ನೋದು ಈ ಮೂವಿ ನೋಡ್ತಾ ನೋಡ್ತಾ ನಮಗೆ ಗೊತ್ತಾಗುತ್ತೆ. ಬನ್ನಿ ಮುಂದೇನಾಗುತ್ತೆ ಅಂತ ನೋಡ್ತಾ ಹೋಗೋಣ. ನೆಕ್ಸ್ಟ್ ದಿನ ಇಲ್ಲಿ ಅದೇ ಊರಿಗೆ ಹೋಗೋಕ್ಕೆ ಅಂತಲೇ 3 ನರ್ಸ್ ಬಂದಿರ್ತಾರೆ. ಆ 3 ಜನನ ಕರ್ಕೊಂಡೋಗೋಕ್ಕೆ ಅಂತಲೇ ಇಲ್ಲಿ ನಾವು ನೋಡ್ಬೋದು ಯೂಸುಫ್ ಅನ್ನೋ ಒಬ್ಬ ಆತ ಬಂದಿರ್ತಾನೆ. ಇವಳು ಹೆಡ್ ನರ್ಸ್ ಗೆಂಡಿಸ್, ಇವಳ ಹೆಸರು ಮಿಲಾ, ಇವಳು ಕೂಡ ಒಬ್ಳು ನರ್ಸ್. ಇನ್ನು ಇವ್ರ ಜೊತೆ ಇನ್ನೂ ಒಬ್ಳು ನರ್ಸ್ ಇರ್ತಾಳೆ, ಅವಳ ಹೆಸರು ಪುಪ್ಪುಟ್. ನಡೀರಿ ಹೋಗೋಣ ಅಂತ ಗೆಂಡೇಸ್ ಹೇಳಿದಾಗ ಯೂಸುಫ್ ಹೇಳ್ತಾನೆ, ತಡೀರಿ, ನೀವು 3 ಜನ ಹೋಗ್ಬಿಟ್ಟು ಅಲ್ಲಿರೋ ಅಷ್ಟು ಬಾಡಿಗಳನ್ನ ಊತಕ್ಕಾಗತ್ತಾ, ಇನ್ನೂ 2 ಬರ್ತಾ ಇದ್ದಾರೆ ಅಂತ ಹೇಳ್ತಾನೆ. ಅವಾಗ ಬರೋದೇ ಸೆಪ್ಪ ಮತ್ತು ಡೆನ್. ಇನ್ನು ಇವ್ರು ಹೋಗ್ತಾರೋ ಜಾಗ ಹೇಗಿರುತ್ತೆ ಅಂದರೆ, ಸಿಟಿಗೆ ಕನೆಕ್ಷನ್ನೇ ಇರೋದಿಲ್ಲ, ಅಲ್ಲಿ ಸಿಗ್ನಲ್ ಸಿಗುತ್ತಾ ಗೊತ್ತೇ ಇಲ್ಲ. ಆದರೆ ಇವರೆಲ್ಲರೂ ಕೂಡ ಅವ್ರವ್ರದ್ದೇ ಆದ ಕೆಲಸದ ಮೇಲೆ ಅಲ್ಲಿಗೆ ಹೋಗ್ತಾ ಇರ್ತಾರೆ. ಇವಾಗ ನಮಗಿಲ್ಲಿ ಅವ್ರು ಹೋಗ್ತಾ ಇರೋ ದಾರಿ ನೋಡಿದ್ರೆ ಗೊತ್ತಾಗುತ್ತೆ, ಸುತ್ತಲೂ ಕೂಡ ದಟ್ಟವಾದ ಕಾಡಿರುತ್ತೆ, ತುಂಬಾ ನಿಶಬ್ದವಾದ ಜಾಗ ಅದು. ಇನ್ನು ಮಧ್ಯದಲ್ಲಿ ಒಂದು ನದಿ ಹರಿತಿರುತ್ತೆ, ಆ ನದಿಯಲ್ಲೇ ಇವರು ದೋಣಿಯಲ್ಲಿ ಸಾಕ್ತಾ ಇದ್ದಾರೆ. ಸ್ವಲ್ಪ ಸಂಜೆ ಅನ್ನೋ ಹಾಗೆ ಇವರು ಆ ಜಾಗನ ಬಂದು ಸೇರ್ತಾರೆ. ಇಲ್ಲಿಂದ ಮತ್ತೆ ಅವ್ರಿಗೆ ಯಾವುದೇ ಥರದ ವಾಹನಗಳು ಸಿಗೋದಿಲ್ಲ. ಇಲ್ಲಿಂದ ಮತ್ತೆ ಆ ಊರೊಳಗಡೆ ಕಾಲ್ದಾರಿಲೇ ನಡ್ಕೊಂಡು ಹೋಗಬೇಕು. ಸರಿ ಅಂತ ಯೂಸುಫ್ ಆ ದಾರಿನ ತೋರಿಸ್ತಾ ಮುಂದೆ ಹೋಗ್ತಾ ಇದ್ರೆ, ಇನ್ನಿವರಿಷ್ಟು ಜನನೂ ಹಿಂದೆಗಡೆ ಬರ್ತಾ ಇರ್ತಾರೆ. ನಾವಿಷ್ಟೊತ್ತು ನೋಡಿದ್ದು ಕಾಡೇ ಅಲ್ಲ ಹೇಳಬೇಕು ಅಂದರೆ, ಇವಾಗ ಒಂದು ದಟ್ಟ ಕಾಡಿನೊಳಗಡೆ ಇವರು ಎಂಟ್ರಾಗ್ತಾರೆ. ಅಲ್ಲಿ ಅವ್ರು ಮಾತಾಡೋದು ಅವ್ರಿಗೆ ಏಕೋ ಕೇಳಿಸ್ಬೇಕು, ಅಷ್ಟು ಒಂದು ದಟ್ಟ ಕಾಡು. ನಿಜವಾಗ್ಲೂ ಅಲ್ಲಿ ಸಿಕ್ಕಾಕೊಂಡ್ರೆ ಯಾರು ಕೂಡ ಬರೋಕ್ಕಾಗಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ಇನ್ನು ದಾರಿ ಮಧ್ಯದಲ್ಲಿ ಪುಪ್ಪುಟ್ ಕಾಲು ಯಾವುದೋ ಒಂದು ಹಳ್ಳಕ್ಕೆ ಸಿಕ್ಕಾಕೊಂಡ್ಬಿಡುತ್ತೆ. ಸರಿ ಅಂತ ಅವಳನ್ನ ಹಾಗೋ ಹೇಗೋ ಮಾಡಿ ಎತ್ತುತ್ತಾರೆ. ಎತ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಮತ್ತೆ ಮುಂದೆ ಸಾಕ್ತಾರೆ. ಅಂತೂ ಇಂತೂ ಆ ಊರು ಸಿಗುತ್ತೆ. ಆ ಊರೊಳಗಡೆ ಇವ್ರು ಹೋಗ್ತಿದ್ದಾಗೆ ನಾವು ನೋಡ್ಬೋದು, ಅಲ್ಲಿ ಯಾರೂ ಅಷ್ಟೊಂದು ಜನನೇ ಇರೋದಿಲ್ಲ, ತುಂಬಾ ನಿಶಬ್ದವಾಗಿರುತ್ತೆ. ಅಲ್ಲಿ ಯಾವುದೇ ರೀತಿಯಾದ ಚಟುವಟಿಕೆಗಳು ಕೂಡ ನಡೀತಿರೋದಿಲ್ಲ. ಇನ್ನು ಅಲ್ಲಿ ಎಷ್ಟೋ ಮನೆಗಳ ಮೇಲೆ ಈ ಥರದೊಂದು ರೆಡ್ ಕ್ರಾಸ್, ಒಂದು ಇಂಟು ಮಾರ್ಕ್ನ ಹಾಕಿರ್ತಾರೆ. ಅಲ್ಲಿ ಸೆಪ್ಪ ಕೇಳ್ತಾನೆ, ಏನಕ್ಕೆ ಈ ಥರ ಎಲ್ಲ ಇಂಟು ಮಾರ್ಕ್ ಹಾಕಿದ್ದಾರೆ ಅಂತ. ಆವಾಗ ಯೂಸುಫ್ ಹೇಳ್ತಾನೆ, ಯಾವ ಮನೆ ಮೇಲೆ ಈ ಥರ ಇಂಟು ಮಾರ್ಕ್ ಇರುತ್ತೋ ಈಗ ಮನೆ ಒಳಗಡೆ ಯಾರೂ ಬದುಕಿಲ್ಲ ಅಂತ ಅರ್ಥ, ಎಲ್ಲರೂ ಕೂಡ ಸತ್ತೋಗಿದ್ದಾರೆ ಅಂತ ಅರ್ಥ ಅಂತ. ಇನ್ನು ಅವರು ಆ ಊರಿನ ಒಂದು ಹಾಸ್ಪಿಟ್ಲಿಗೆ ಬರ್ತಾರೆ. ಈಗ ಆ ಆಸ್ಪತ್ರೆಯಲ್ಲಿ ಈ 3 ಜನ ಬರೋಕ್ಕಿಂತ ಮುಂಚೆ ಅವ್ರ ಜಾಗದಲ್ಲಿ ಇವಾಗ ನಾವು ನೋಡ್ತಾ ಇದ್ದೀವಲ್ಲ ಈ 3 ಜನ ಇರ್ತಾರೆ. ಈಗ ಇವ್ರು ವಾಪಸ್ ಹೋಗ್ತಾರೆ, ಮತ್ತು ಇವಾಗ ನಾವು ಬಂದಿದ್ದಾರಲ್ಲ ಗೆಂಡಸ್, ಮಿಲಾ ಮತ್ತು ಪುಪ್ಪೆಟ್, ಆ 3 ಜನ ಈಗಲ್ಲಿ ನೋಡ್ಕೊಬೇಕು ಒಂದು ಸ್ವಲ್ಪ ದಿನ. ಅವ್ರು ಬೋರ್ಡ್ ಮೇಲೆ ಬರೀತಿರೋದು ಏನು ಗೊತ್ತಾ, ಆ ಊರಲ್ಲಿ ಯಾರ್ಯಾರು ಸತ್ತಿದ್ದಾರೆ ಅಂತ. 3 ದಿನದಲ್ಲಿ 54 ಜನ ಸತ್ತಿರ್ತಾರೆ. ಇನ್ನು ಯೂಸುಫ್ ಇವ್ರನ್ನೆಲ್ಲ ಕರ್ಕೊಂಡು ಬಂದು ಇವ್ರಿಗೆ ಹಾಸ್ಪಿಟಲ್ನೆಲ್ಲ ತೋರಿಸು ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಈಗ ಆ ಹಾಸ್ಪಿಟಲ್ನ ಮೊದಲನೇ ರೂಮಿಗೆ ಹೋಗ್ತಾರೆ. ಆ ರೂಮಲ್ಲಿ ಎಲ್ಲ ಪೇಷಂಟ್ಗಳು ಈಗಲೂ ಆಗಲೋ ಸಾಯೋ ಥರ ತುಂಬಾ ಕಷ್ಟಪಡ್ತಾ ಇರ್ತಾರೆ. ಸಿಕ್ಕಾಪಟ್ಟೆ ಇನ್ಫೆಕ್ಷನ್ ಆಗಿರುತ್ತೆ, ಅವ್ರ ಮೈಯೆಲ್ಲ ಕೊಳಿತಾ ಇರುತ್ತೆ. ಆವಾಗ ಈ ಹಾಸ್ಪಿಟಲ್ನೆಲ್ಲ ತೋರಿಸ್ತಿದ್ದಾನಲ್ಲ ಅವನು ಹೇಳ್ತಾನೆ, ಬರೀ ಒಂದು ರೂಮ್ನೇ ನೋಡಿ ಹಿಂಗೆ ಎದುರುಕೊಂಡ್ರೆ ಹೇಗೆ, ಬನ್ನಿ ನೆಕ್ಸ್ಟ್ ರೂಮಿಗೆ ಹೋಗೋಣ ಅಂತ ನೆಕ್ಸ್ಟ್ ರೂಮಿಗೆ ಕರ್ಕೊಂಡು ಹೋಗ್ತಾನೆ.
ಇಲ್ಲಿ ಲಿಟ್ರಲಿ ಎಷ್ಟೋ ಶವಗಳನ್ನ ನಾವು ನೋಡ್ಬೋದು. ಅಂದರೆ ಇಲ್ಲಿ ಬಿದ್ದಿರೋದೆಲ್ಲನೂ ಪೇಷಂಟ್ಗಳಲ್ಲ, ಶವಗಳು. ಅಂದರೆ ಇಂದಿನ ದಿನವೇ 53 ಜನ ಸತ್ತಿದ್ದಾರೆ. ಇನ್ನು ಇದು ರೀಸೆಂಟ್ ಡೆತ್ ಅಂತ. ಈಗ ಅದೇ ರೂಮಿನ ಪಕ್ಕನೇ ಈ ನರ್ಸ್ಗಳು ಉಳ್ಕೊಳ್ಳೋದಕ್ಕೆ ಅಂತ ಒಂದು ರೂಮ್ ಇರುತ್ತೆ. ಈ ರೂಮ್ನಲ್ಲೇ ಉಳ್ಕೊಂಡು ಅವರು 24 ಗಂಟೆನೂ ಇವಾಗ ಏನು ಇನ್ಫೆಕ್ಷನ್ ಆಗಿ ಇನ್ನೂ ಬದುಕಿದಾರಲ್ಲ ಅವರನ್ನು ನೋಡ್ಕೋಬೇಕಾಗಿರುತ್ತೆ. ಇನ್ನು ಸೆಪ್ಪ ಮತ್ತು ಡೆನ್ ಇವರಿಗೆ ಒಂದು ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಯಾಕೆಂದರೆ ಇವ್ರ ಕೆಲಸನೇ ಎಲ್ಲ ಒಂದು ಬಾಡಿಗಳನ್ನು ಹೂತಾಕೋದು. ಸೊ ಹಾಗಾಗಿ ಇವರ ಮನೆ ಸ್ಮಶಾನದಲ್ಲೇ ಇರುತ್ತೆ. ಆ ಮನೆಯನ್ನು ನೋಡಿ ಇವ್ರಿಗೆ ಏನಿದು ಒಂದು ಸ್ವಲ್ಪನೂ ಕೂಡ ಸಿಗ್ನಲ್ಲೇ ಇಲ್ಲ. ಈ ಮನೆ ನೋಡಿದ್ರೆ ಸ್ಮಶಾನದಲ್ಲಿದೆ ಅಂತ ಅಲ್ಲೇ ಇರೋವಂಥ ಕೆಲವೊಂದು ಬುಕ್ಸ್ಗಳನ್ನ ನೋಡ್ತಾ ಹೋಗ್ತಾರೆ. ಆ ಬುಕ್ಕಲ್ಲಿ ಮೊದಲನೇದಾಗಿ ಆ ಊರಿನ ಒಂದು ಚಿಕ್ಕದಾಗಿ ಮ್ಯಾಪ್ ಇರುತ್ತೆ. ಅದಾದಮೇಲೆ ಸತ್ತಿರೋ ಜನಗಳ ಲಿಸ್ಟ್ ಇರುತ್ತೆ. 53 ಜನಕ್ಕೂ ಮೇಲೆ ಆಗೋಗಿರುತ್ತೆ. ಈ ಕಡೆ ಗೆಂಡಿಸ್ ಮತ್ತು ಮಿಲಾ ಆ ಪೇಷಂಟ್ಗಳಿಗೆ ಡ್ರಿಪ್ಸ್ನ ಹಾಕ್ತಾ ಅವ್ರಿಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ ನೋಡ್ತಾ ಇರ್ತಾರೆ. ಈ ಕಡೆ ಪುಪ್ಪುಟ್ ಆ ಮನೆ ಒಳಗಡೆ, ಅಂದರೆ ಇವಾಗ ಇವ್ರೇನು ವಾಸ ಆಗಿದ್ದಾರೆ ಆ ರೂಮ್ ಒಳಗಡೆ ಒಂದು ಛತ್ರಿ ಓಪನ್ ಆಗಿಟ್ಟಿರೋದನ್ನು ನೋಡ್ತಾಳೆ. ಇದೇನಿದು ಛತ್ರಿ ಓಪನ್ ಆಗಿದೆಯಲ್ಲ ಅಂತ ಅದನ್ನು ಕ್ಲೋಸ್ ಮಾಡಿ ಒಂದು ಮೂಲೆಯಲ್ಲಿರ್ತಾಳೆ. ಈ ಕಡೆ ಅವ್ರ ಪಕ್ಕದ ರೂಮಲ್ಲೇ ಆ ಡೆಡ್ ಬಾಡಿಗಳ ರೂಮ್ ಇರುತ್ತೆ. ಸೊ ಹಾಗಾಗಿ ಅಲ್ಲಿರ್ತಕ್ಕಂಥ ಶವಗಳಿಂದ ತುಂಬಾ ಕೊಳ್ತೋಗಿ ಭಾಳ ಕೆಟ್ಟದಾಗಿ ವಾಸನೆ ಬರ್ತಾ ಇರುತ್ತೆ. ಅದಕ್ಕೆ ಮಿಲಾ ಯಾವುದೇ ಥರದ ವಾಸನೆ ಬರದೇ ಇರೋ ಥರ, ಆ ಬಾಡಿಗಳು ಬೇಗ ಕೊಳಿದೇ ಇರೋ ಥರ ಕೆಲವೊಂದು ಬಾಲ್ಗಳನ್ನ, ಅಂದರೆ ಅದು ಯಾವುದೇ ಥರದ ವಾಸನೆನ ಬರೋಕ್ಕೆ ಬಿಡಲ್ಲ ಮತ್ತು ಯಾವುದೇ ಥರದ ಇಲಿಗಳಾಗಿರ್ಬೋದು ಅವೆಲ್ಲ ಬರೋಕ್ಕೆ ಬಿಡಲ್ಲ. ಸೊ ಆ ಥರದ್ದೊಂದು ಕೆಲವೊಂದು ಬಾಲ್ಗಳನ್ನ ಅಲ್ಲಿ ಬಿಡ್ತಾ ಇರ್ತಾಳೆ. ಆವಾಗ ಅವಳೇ ಒಂದು ಹಾಕಿದಂಥ ಬಾಲು ತಿರ್ಗಾ ಅವಳ ಹತ್ರಕ್ಕೆ ವಾಪಸ್ ಬರುತ್ತೆ. ಇದನ್ನು ನೋಡಿ ಮಿಲಾಗೆ ತುಂಬಾ ಗಾಬರಿ ಆಗುತ್ತೆ. ಇದು ಹೇಗೆ ಸಾಧ್ಯ ಅಂತ ಹಾಗೆ ನೋಡ್ತಾರವಾಗ ಅಲ್ಲೇ ಒಂದು ಇಲಿ ಇರೋದನ್ನು ಅವಳು ಅಬ್ಸರ್ವ್ ಮಾಡ್ತಾಳೆ. ಮೋಸ್ಟ್ಲಿ ಇಲಿನೇ ತಳ್ತು ಅನಿಸುತ್ತೆ ಅಂತ ಅಂದ್ಕೊಂಡು ಅಲ್ಲಿಂದ ಹೊರಡ್ತಾಳೆ. ಇನ್ನು ಈ ಕಡೆ ಸೆಪ್ಪ ಮತ್ತು ಡೆನ್ ರಾತ್ರಿ ಆದರೂ ಕೂಡ ಇವರು ಎಷ್ಟು ಬಾಡಿಗಳನ್ನ ಹೂತಾಕ್ತಾಯಿದ್ರು ಕೂಡ ಇನ್ನೂ ಸುಮಾರು ಬಾಡಿಗಳು ಹಾಗೇ ಇರುತ್ತೆ. ಸೊ ಇವ್ರಿಗೂ ಊತಾಕ್ತಾ ಹಾಗೇನೇ ಮಧ್ಯರಾತ್ರಿ ಮೇಲಾಗೋಗಿರುತ್ತೆ. ಇದೇ ಟೈಮಲ್ಲಿ ಸೆಪ್ಪ ಒಂದು ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ ಡೆನ್, ನನಗಂತೂ ಸಾಕಾಗೋಗಿದೆ ಅಂತ ಹೇಳ್ತಾನೆ. ಅದೇ ಟೈಮಲ್ಲಿ ಯಾರೋ ವಿಜಿಲ್ ಹೊಡಿತಾ ಇರೋದು ಸೌಂಡ್ ಕೇಳಿಸುತ್ತೆ, ಅಂದರೆ ಶಿಳ್ಳೆ ಹೊಡಿತಾ ಇರೋ ಶಬ್ದ ಕೇಳಿಸುತ್ತೆ. ಡೆನ್ನ ಕೂಡ ಕರೆದುಬಿಟ್ಟು ಸೆಪ್ಪ ತೋರಿಸ್ತಾನೆ, ನಿನಗೆ ಕೇಳಿಸ್ತಾ ಇಲ್ವಾ ಯಾರೋ ಕೂಡ ಶಿಳ್ಳೆ ಹೊಡಿತಾ ಇದ್ದಾರೆ ಅಂತ. ಆವಾಗ ನಾವಿಲ್ಲಿ ನೋಡ್ಬೋದು ಮತ್ತೆ ಆ ಊರಿನ ಜನ ಎಲ್ಲ ಮಧ್ಯರಾತ್ರಿಲಿ ಈ ರೀತಿ ಶಿಳ್ಳೆನ ಹೊಡಿತಾ ಇರ್ತಾರೆ. ಇವ್ರಿಗೆ ಅದು ಏನಕ್ಕೆ ಅಂತ ಗೊತ್ತಾಗೋದಿಲ್ಲ, ಏನಿದು ಅಂತ ಅಂದ್ಕೊಂಡು ಸೀದಾ ಅವರು ಮನೆ ಕಡೆ ಹೋಗ್ತಾರೆ. ಇನ್ನು ಆ ಊರಲ್ಲೇ ಒಬ್ಬನ ಕೆಲಸ ಏನಾಗಿರುತ್ತೆ ಅಂದರೆ, ಯಾರ ಮನೇಲೆಲ್ಲ ಕಂಪ್ಲೀಟಾಗಿ ಯಾರೂ ಇರೋದಿಲ್ಲ, ಎಲ್ಲರೂ ಕೂಡ ಸತ್ತೋಗಿದ್ದಾರೆ ಅಂತ ಗೊತ್ತಾಗುತ್ತೋ ಆ ಮನೆ ಮುಂದೆಗಡೆನೇ ಆ ಇಂಟು ಮಾರ್ಕ್ನ ಪೇಂಟ್ ಮಾಡೋದು, ಅಂದರೆ ಕ್ರಾಸ್ ಸಿಂಬಲ್ನ. ಅದೇ ರೀತಿ ಒಂದು ಮನೆ ಮುಂದೆ ಆ ಕ್ರಾಸ್ ಸಿಂಬಲ್ನ ಅವ್ನು ಇನ್ನೇನು ಬಳ್ದುಬಿಟ್ಟು ಓಡಬೇಕು ಅನ್ನೋ ಅಷ್ಟರಲ್ಲಿ ಆ ಮನೆ ಒಳಗಡೆಯಿಂದ ಲೈಟ್ ಆನ್ ಆಗುತ್ತೆ. ಇದನ್ನು ನೋಡಿ ಅವನು ಒಳಗಡೆ ಯಾರಾದರೂ ಇರ್ಬೋದೇನೋ ಅಂತ ಒಳಗಡೆ ಹೋಗಿ ನೋಡ್ತಾನೆ. ಆದರೆ ಅಲ್ಲಿ ಯಾರೂ ಕೂಡ ಇರೋದಿಲ್ಲ. ಸರಿ ಅಂತ ಲೈಟ್ನ ಆರಿಸ್ಕೊಂಡು ಆಚೆ ಬರಬೇಕಾದ್ರೆ ಆ ಪೇಂಟ್ ಅವನ ಕೈಯಿಂದ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಆ ಕೆಳಗಡೆ ಬಿದ್ದಾಗ ಆ ಪೇಂಟ್ ಚೆಲ್ತಾ ಇರುವಾಗ ನಾವಿಲ್ಲಿ ನೋಡ್ಬೋದು ಯಾರೋ ಅಲ್ಲೇ ನಿಂತಿದ್ದಾರೆ ಅನ್ನೋದು ಅವನಿಗೆ ಗೊತ್ತಾಗತ್ತೆ. ಇನ್ನು ಅದನ್ನು ನೋಡಿದ್ದವನು ಎದ್ನೋ ಬಿದ್ನೋ ಅಂತ ಅಲ್ಲಿಂದ ಓಡೋಗ್ಬಿಡ್ತಾನೆ. ಇನ್ನು ಇವರು ಜರ್ನಿ ಮಾಡಿ ಸುಸ್ತಾಗಿರುತ್ತಲ್ವ, ಪುಪ್ಪುಟ್ ಸ್ನಾನ ಮಾಡಿ ರೆಡಿ ಆಗ್ತಾ ಇರ್ತಾಳೆ. ಅಷ್ಟರಲ್ಲಿ ಅವ್ರ ಪಕ್ಕದ ರೂಮಿಂದ ಏನೋ ಶಬ್ದ ಕೇಳಿಸುತ್ತೆ. ಏನೋ ಶಬ್ದ ಕೇಳಿಸ್ತಾ ಇದೆಯಲ್ಲ ಅಂತ ಸೀದಾ ಅವಳು ಆ ಪೇಷಂಟ್ಗಳಿರ್ತಾರಲ್ಲ ಆ ರೂಮಿಗೆ ಬರ್ತಾಳೆ. ಎಲ್ಲರನ್ನೂ ಒಬ್ಬೊಬ್ಬರಾಗಿ ಚೆಕ್ ಮಾಡ್ತಾರೆ. ಇಲ್ಲಿ ಏನು ಅಂದರೆ ಆ ಪೇಷಂಟ್ಗಳಿಗೆ ಮಾತಾಡೋದಕ್ಕೆ ಆಗ್ತಾ ಇರೋದಿಲ್ಲ. ಇನ್ಫ್ಯಾಕ್ಟ್ ಅವ್ರಿಗೆ ಅಲ್ಲಾಡೋಕ್ಕೆ ಕೂಡ ಆಗ್ತಾ ಇರೋದಿಲ್ಲ. ಆದರೂ ಅವ್ರು ಯಾರಾದರೂ ಕರಿಬೇಕು ಅಂದರೆ ಅವ್ರ ಪಕ್ಕದಲ್ಲೇ ಇರೋವಂಥ ತಟ್ಟೆನೋ ಲೋಟನೋ ಹೊಡಿತಾ ಇರ್ತಾರೆ. ಈಗ ಅದೇ ಥರ ಶಬ್ದನೇ ಪುಪ್ಪುಟ್ಟಕ್ಕೆ ಕೇಳಿಸಿರುತ್ತೆ. ಪ್ರತಿಯೊಂದು ಪೇಷಂಟ್ಗಳನ್ನೂ ಚೆಕ್ ಮಾಡ್ತಾ ಬರೋವಾಗ ಒಂದು ಬೆಡ್ ಮೇಲೆ ಯಾವುದೋ ಪೇಷಂಟ್ ಇರೋದಿಲ್ಲ. ಇದನ್ನು ನೋಡಿ ಪುಪ್ಪುಟ್ಗೆ ತುಂಬಾ ಗಾಬರಿ ಆಗುತ್ತೆ. ಅಷ್ಟರಲ್ಲಿ ಆ ಪೇಷಂಟ್ ಪುಪ್ಪುಟ್ ಮೇಲೆ ಹಲ್ಲೆ ಮಾಡೋಕ್ಕೆ ಬರ್ತಾನೆ. ಪುಪ್ಪುಟ್ನ ಕತ್ತನ್ನ ಇಸ್ಕೋಕ್ಕೆ ಅಂತ ಬರ್ತಾನೆ. ಆ ಒಂದು ಗಲಾಟೆಯಲ್ಲಿ ಆ ಪುಪ್ಪುಟ್ ಆ ಮನುಷ್ಯನ ಜೋರಾಗಿ ತಳ್ಳಿಬಿಡ್ತಾಳೆ. ಅವನು ಕೆಳಗಡೆ ಬಿದ್ದು ಸತ್ತೇ ಹೋಗ್ತಾನೆ. ಇನ್ನು ಗೆಂಡೆಸ್ ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ನಾವಿಲ್ಲಿ ಕಿಟಕಿ ಹತ್ರ ನೋಡ್ಬೋದು ಒಂದು ಡೆಡ್ ಬಾಡಿ, ಅಂದರೆ ಒಂದು ಶವ ಈ ರೀತಿ ಬಿಳಿ ಬಟ್ಟೆಲೆ ಸುತ್ತಿ ಇನ್ನೇನು ಅದನ್ನು ದಫನ ಮಾಡೋಕ್ಕೆ ರೆಡಿಯಾಗಿರುತ್ತೆ. ಆ ಥರದ್ದು ಒಂದು ದೆವ್ವ ಇಲ್ಲಿ ಅವಳನ್ನೇ ನೋಡ್ತಾ ಇರುತ್ತೆ. ಅವಳು ಏನೋ ನೋಡಿದೆ ಅಂದ್ಕೊಂಡು ಆ ಒಂದು ಪ್ರೇಯರ್ಗೆ ಹಾಕ್ಕೊಂಡಿರ್ತಾಳಲ್ವ ಆ ಸ್ಕಾರ್ಫ್ನ ತೆಗಿತಾ ಇರಬೇಕಾದ್ರೆ ಅದು ಅವಳು ಮುಂದೆನೇ ನಿಂತಿರುತ್ತೆ. ಅವಳಿಗೂ ಕೂಡ ಅದು ಸ್ವಲ್ಪ ಕಾಣಿಸುತ್ತೆ, ಆದರೆ ಕಂಪ್ಲೀಟ್ಲಿ ಅವಳ ಸ್ಕಾರ್ಫ್ ರಿಮೂವ್ ಮಾಡಿ ನೋಡಿದ್ರೆ ಅಲ್ಲಿ ಯಾರೂ ಇರೋದಿಲ್ಲ. ಈ ಕಡೆ ಸೆಪ್ಪ ಮತ್ತು ಡೆನ್ ರಾತ್ರಿ ಇಬ್ಬರು ಕೂಡ ಮಲ್ಕೊಂಡಿರ್ತಾರೆ. ಯಾರೋ ಬಾಕಲನ್ನ ಠಪ್ 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 ಅಂತ ಹೊಡಿತಾ ಇರೋ ಶಬ್ದ ಕೇಳಿಸುತ್ತೆ. ಸೆಪ್ಪಂಗೆ ಒಂದು ಕ್ಷಣ ತುಂಬಾ ಭಯ ಆಗುತ್ತೆ.
ಆದರೂ ಧೈರ್ಯ ಮಾಡಿ ಆಚೆಗಡೆ ಹೋಗಿ ಬಾಗಿಲು ತೆಗೆದು ನೋಡ್ತಾನೆ. ಆದರೆ ಅಲ್ಲಿ ಯಾರೂ ಕೂಡ ಇರೋದಿಲ್ಲ. ತುಂಬಾ ಕತ್ತಲಾಗಿರುತ್ತೆ. ಅದು ಒಂದು ಸ್ಮಶಾನ ಆಗಿರುತ್ತೆ. ಆ ಸ್ಮಶಾನದಲ್ಲಿ ಏನೂ ಕೂಡ ಕಾಣಿಸ್ತಾ ಇರೋದಿಲ್ಲ. ಅವನಿಗಿದನ್ನು ನೋಡಿ ಭಯ ಆಗಿ ಅಲ್ಲೇ ಅವನು ಇರ್ತಕ್ಕಂಥ ಕಡ್ಡಿಗಳು, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಆ ಕಡ್ಡಿಗಳ ಮೇಲೆ ಬೆಂಕಿನ ಹಚ್ಚಿಸ ಹೋಗ್ತಾನೆ. ಅಂದರೆ ಯಾರಾದರೂ ಬಂದರೆ ಕಾಣಲಿ ಅಂತ. ಆದರೆ ಅವನು ಹಚ್ಚಿಸ್ತಾ ಇರಬೇಕಾದ್ರೆ ಹಿಂದೆಗಡೆ ನಾವು ನೋಡ್ಬೋದು ಎಷ್ಟೋ ಡೆಡ್ ಬಾಡಿಗಳು ಅವನ ಹಿಂದೆನೇ ನಿಂತಿರುತ್ತೆ. ಅಷ್ಟರಲ್ಲಿ ಅವನ್ನ ಹಿಂದೆಯಿಂದ ಯಾರೋ ಬಂದು ಮುಟ್ತಾರೆ. ಅದು ಡೆನ್ನೆ ಆಗಿರ್ತಾನೆ. ಇಷ್ಟೊತ್ತಲ್ಲಿ ಇಲ್ಲೇನು ಮಾಡ್ತಾ ಇದೆಯಾ, ಹಬ್ಬ ಒಳಗಡೆ ಹೋಗಿ ಮಲ್ಕೊಳ್ಳೋಣ ಅಂತ ಕರ್ಕೊಂಡೋಗಿ ಒಳಗಡೆ ಇಬ್ಬರು ಮಲ್ಕೊತಾರೆ. ಇಲ್ಲಿ ಅದೇ ಊರಿನ ಒಂದು ಮನೆಯಲ್ಲಿ ಒಂದು ಮಹಿಳೆ ಇನ್ನೇನು ಈಗಲೂ ಆಗಲೋ ಸಾಯೋ ಥರ ಅವ್ರ ಬಾಡಿ ಕೊಳ್ತೋಗಿರುತ್ತೆ. ಇನ್ನು ಆ ಮಹಿಳೆನ ಪಾಪ ಅವ್ರ ಮಗಳಾಗಿರೋ ನೆಂಗ್ ಈ ಹುಡುಗಿ ನೋಡ್ಕೊತಾ ಇರ್ತಾಳೆ. ಅವ್ರ ಅಮ್ಮನಿಗೆ ಹೇಳ್ತಾಳೆ, ನಾನು ಬೆಳಗ್ಗೆ ನೋಡ್ತಾ ಇದ್ದೆ, ಯಾರೋ ಒಂದು 3-4 ಜನ ನರ್ಸ್ಗಳು ಊರಿಗೆ ಬಂದಿದ್ದಾರೆ, ಬಾಮ್ಮ ಹೋಗಿ ನಾವು ತೋರಿಸ್ಕೊಂಬರೋಣ ಅಂತ ಹೇಳ್ತಾಳೆ. ಆದರೆ ಅವ್ರ ಅಮ್ಮ, ನೆಂಗ್ ನೀನು ಯಾವುದೇ ಕಾರಣಕ್ಕೂ ಎಲ್ಲೂ ಹೋಗೋದು ಬೇಡ, ನೀನು ಎಲ್ಲೂ ಹೋಗಬೇಡ, ಮನೆ ಬಿಟ್ಟು ಎಲ್ಲೂ ಆಚೆನೇ ಹೋಗಬೇಡ ಅಂತ ಹೇಳ್ತಾಳೆ. ಆದರೆ ನೆಂಗ್ಗೆ ತುಂಬಾ ಬೇಜಾರಾಗುತ್ತೆ. ತಿರ್ಗಾ ಅವಳು ನೆಕ್ಸ್ಟ್ ದಿನ ಬೆಳಗ್ಗೆನೇ ಆ ಹಾಸ್ಪಿಟ್ಲಿಗೆ ಬರ್ತಾಳೆ. ಬಂದು ಗೆಂಡಿಸ್ ಹತ್ರ ಹೇಳ್ತಾಳೆ, ನೀವು ದಯವಿಟ್ಟು ನನ್ನ ಮನೆ ಹತ್ರ ಬನ್ನಿ, ಇಲ್ಲೇ ಕೊನೆ ರೋ ಅಲ್ಲಿ ನಮ್ಮ ಮನೆ ಇದೆ, ಅಲ್ಲಿ ನಮ್ಮ ತಾಯಿ ತುಂಬಾ ಬಳಲ್ತಾ ಇದ್ದಾರೆ, ತುಂಬಾ ಇನ್ಫೆಕ್ಷನ್ ಆಗಿದೆ ಅವ್ರಿಗೆ, ದಯವಿಟ್ಟು ಬಂದು ನೋಡಿ ಅಂತಾಳೆ. ಆದರೆ ಗೆಂಡಿಸ್, ಇಲ್ಲಿ ನೋಡು, ಇಲ್ಲೇ ಎಷ್ಟೊಂದು ಜನ ಪೇಷಂಟ್ ಇದ್ದಾರೆ, ನಾವು ಇರೋದು ಬರೀ 3 ಜನ, ನಿಮ್ಮ ಮನೆಗೆ ಹೇಗೆ ಬರೋಕ್ಕಾಗತ್ತೆ, ಇಲ್ಲ ನಿನ್ನ ತಾಯಿನೇ ಹೇಗಾದರೂ ಮಾಡಿ ಇಲ್ಲಿ ಕರ್ಕೊಂಡು ಬಾ ಅಂತ ಹೇಳ್ತಾಳೆ. ಇಲ್ಲಿ ಇವ್ರು ಈ ಥರ ಗಲಾಟೆ ಮಾಡ್ತಾ ಇರಬೇಕಾದ್ರೆ ಆಚೆಗಡೆ ಸೆಪಾ ಮತ್ತು ಡೆನ್ ಹತ್ರ ಮಿಲಾ ಬಂದು ಮಾತಾಡ್ತಾಳೆ. ಹಿಂದಿನ ದಿನ ರಾತ್ರಿ ಪುಪ್ಪುಟ್ ಅದೇ ಸ್ನಾನ ಮಾಡ್ತಾ ಇರಬೇಕಾದ್ರೆ ಆ ಪೇಷಂಟ್ ರೂಮಿಂದ ಸೌಂಡ್ ಬಂದು ಅವಳು ಹೋಗಿ ನೋಡಿದಾಗ ಆ ಒಬ್ಬ ಪೇಷಂಟ್ ಪುಪ್ಪುಟ್ ಮೇಲೆ ಹಲ್ಲೆ ಮಾಡೋಕ್ಕೆ ಹೋಗಿರ್ತಾನಲ್ವ, ಅವ್ನು ಸತ್ತೋಗಿದ್ದಾನಲ್ವ ಇವಾಗ, ಸೊ ಅವ್ನ ಬಾಡಿನೂ ಕೂಡ ನೀವು ಬಂದು ತೊಗೊಂಡೋಗ್ಬೇಕು ಅಂತ ಮಿಲಾ ಸೆಪಾ ಮತ್ತು ಡೆನ್ಗೆ ಹೇಳ್ತಾ ಇರ್ತಾರೆ. ಆವಾಗ ಸೆಪಾ ಖುಷಿಯಾಗಿ ಆಯಿತು ನಾವು ಬಂದು ತೊಗೊಂಡೋಗ್ತೀವಿ, ಆದರೆ ನೀವು ಹುಷಾರು ಇಲ್ಲಿ ಅಂತ ಹೇಳ್ತಾನೆ. ನಾವಿಲ್ಲಿ ನೋಡ್ಬೋದು ಸೆಪ್ಪನ್ಗೆ ಮಿಲನ್ ಕಂಡ್ರೆ ಸ್ವಲ್ಪ ಇಷ್ಟ ಇರುತ್ತೆ. ಇನ್ನು ಈ ನೆಂಗ್ ಪಾಪು ಈ ಗೆಂಡಿಸ್ ಹತ್ರ ತುಂಬಾ ಬೇಡ್ಕೊತಾ ಇರ್ತಾಳೆ, ಪ್ಲೀಸ್ ಬನ್ನಿ ನಮ್ಮ ತಾಯಿನ ಕಾಪಾಡಿ ಅಂತ. ಆದರೆ ಅಷ್ಟರಲ್ಲಿ ಮಿಲಾ ಬರ್ತಾಳೆ. ಮಿಲಾ ಬಂದು ನಿನ್ನ ಹೆಸರೇನು, ನಿಮ್ಮ ಮನೆ ಎಲ್ಲಿರೋದು ಅಂತ ಎಲ್ಲ ಕೇಳ್ತಾಳೆ. ಅಷ್ಟರಲ್ಲಿ ಈ ಗೆಂಡಿಸ್, ನೀನು ಇವಾಗ ಅಲ್ಲಿಗೆ ಹೋಗೋಕ್ಕೆ ಟ್ರೈ ಮಾಡಬೇಡ, ಯಾಕೆಂದರೆ ನಿನಗೂ ಗೊತ್ತು ಇಲ್ಲಿ ನಾವಿರೋದು 3 ಜನ, ಇಲ್ಲಿ ಇಷ್ಟೊಂದು ಜನ ಪೇಷಂಟ್ ಇದ್ದಾರೆ, ನಾವು ಯಾರು ಕೂಡ ಅಲ್ಲಿ ಹೋಗೋಕ್ಕಾಗಲ್ಲ, ಬಿಟ್ಬಿಡು ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಇನ್ನು ಗೆಂಡಿಸ್ ಮತ್ತು ಅಲ್ಲಿ ಅವ್ರ ಟೀಮ್ಗೆ ಒಂದು ವಿಷಯ ಅರ್ಥ ಆಗುತ್ತೆ, ನಮ್ಮ ಹತ್ರ ಇವಾಗಿರೋ ಔಷಧಿಗಳಿಂದ ನಾವಿಲ್ಲಿ ಏನೂ ಮಾಡೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ಇದೇನು ಕಾಯಿಲೆ ಅಂತಲೇ ನಮ್ಗೆ ಯಾರಿಗೂ ಅರ್ಥ ಆಗ್ತಾಯಿಲ್ಲ, ನಾವಿಲ್ಲಿ ಏನು ಮಾಡೋಕ್ಕಾಗತ್ತೆ, ಹೇಗಾದರೂ ಮಾಡಿ ನಾವು ಯೂಸುಫ್ನ ಕಾಂಟ್ಯಾಕ್ಟ್ ಮಾಡಬೇಕು, ಇನ್ನೂ ಕೂಡ ಯಥೇಚ್ಛವಾಗಿ ಮೆಡಿಸಿನ್ಸ್ನ ತರೋಕ್ಕೆ ಹೇಳಬೇಕು ಅಂತ ಸೆಪಾ ಮತ್ತು ಡೆನ್ನಿಗೆ ಹೇಳ್ತಾ ಇರ್ತಾರೆ. ಆವಾಗ ಸೆಪಾ ಹೇಳ್ತಾನೆ, ಇಲ್ಲಿ ಯಾವುದೇ ಥರದ ಸಿಗ್ನಲ್ಲೇ ಇಲ್ಲ, ನಮ್ಮ ಮನೇಲೂ ಸಿಗ್ನಲ್ ಇಲ್ಲ, ಇಡೀ ಊರಲ್ಲೇ ಸಿಗ್ನಲ್ ಸಿಗ್ತಾಯಿಲ್ಲ, ನಾವು ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಅಂತ. ಇನ್ನು ಗೆಂಡಿಸ್ಗೆ ಪೂರ್ತಿಯಾಗಿ ತಲೆ ಕೆಟ್ಟೋಗುತ್ತೆ, ಯಾಕಂದರೆ ನಾವಿಲ್ಲಿ ಒಂಥರ ಟ್ರ್ಯಾಪ್ ಆಗಿರೋ ಥರ ಆಗಿಬಿಟ್ಟಿದ್ದೀವಿ. ಇಲ್ಲಿ ನೋಡಿದ್ರೆ ಏನೇನೋ ನಡೀತಾ ಇದೆ, ಏನು ಮಾಡ್ತಿರೋ ಏನೋ ಗೊತ್ತಿಲ್ಲ, ಊರಲ್ಲಿ ಮೂಲೆ ಮೂಲೆಗೂ ಹೋಗಿ ನೀವು ನೆಟ್ವರ್ಕ್ನ ಹುಡುಕಿ ಹೇಗಾದರೂ ಮಾಡಿ ಸಿಟಿನ ಕಾಂಟ್ಯಾಕ್ಟ್ ಮಾಡಿ, ಆದಷ್ಟು ಬೇಗ ಬಂದು ನಮ್ಮ ಇಲ್ಲಿಂದ ಕರ್ಕೊಂಡು ಹೋಗೋಕ್ಕೆ ಯೂಸುಫ್ಗೆ ಆದರೂ ಹೇಳಿ ಅಂತ ಹೇಳ್ತಾಳೆ. ಆ ನೆಂಗ್ ಪಾಪು ಬೆಳಗ್ಗೆ ಬಂದು ನಮ್ಮ ಅಮ್ಮನ ದಯವಿಟ್ಟು ಬಂದು ಸ್ವಲ್ಪ ನೋಡಿ ಅಂತ ಹೇಳಿರ್ತಾಳಲ್ವ. ಸೊ ಹಾಗಾಗಿ ಮಿಲಾ ಈಗ ಆ ನೆಂಗ್ ಪಾಪು ಜೊತೆ ಅವ್ರ ಮನೆಗೆ ಹೋಗ್ತಾ ಇರ್ತಾಳೆ. ಹೋಗ್ತಾ ಇರಬೇಕಾದ್ರೆ ನಿಮ್ಮ ಊರಲ್ಲಿ ಏನಾದರೂ ವಾಶ್ರೂಮ್ಗೆ ಟಾಯ್ಲೆಟ್ಗೆ ಹೋಗಬೇಕು ಅಂದರೆ ಎಲ್ಲಿ ಹೋಗ್ತೀರಾ, ನಾನಿವಾಗ ವಾಶ್ರೂಮ್ಗೆ ಹೋಗಬೇಕು ಅಂತ ಮಿಲಾ ನಿಂಗ್ನ ಕೇಳ್ತಾಳೆ. ಆವಾಗ ನಿಂಗ್ ಪಾಪು ಈ ಹಿಂದೆ ಆ ಒಂದು ಮನೆ ಮುಂದೆ ಕ್ರಾಸ್ ಮಾರ್ಕ್ನ ಹಾಕೋಕ್ಕೆ ಅಂತ ಒಬ್ಬ ಪೇಂಟರ್ ಬಂದಿದ್ದ ಗೊತ್ತಾ, ಅದೇ ಮನೆನ ತೋರಿಸ್ಬಿಟ್ಟು, ಇದು ನನ್ನ ಫ್ರೆಂಡ್ ಮನೆನೇ, ಈಗಿಲ್ಲಿ ಯಾರೂ ಇಲ್ಲ, ಎಲ್ಲರೂ ಕೂಡ ಸತ್ತೋಗಿದ್ದಾರೆ, ನೀನು ಇವ್ರ ಮನೆ ವಾಶ್ರೂಮ್ನ ಯೂಸ್ ಮಾಡ್ಬೋದು, ಯಾರೂ ಕೂಡ ಕೇಳಲ್ಲ ಇಲ್ಲಿ ಅಂತ ಹೇಳ್ತಾಳೆ. ಸರಿ ಅಂತ ಅದೇ ಮನೆ ಒಳಗಡೆ ಇಬ್ಬರು ಕೂಡ ಹೋಗ್ತಾರೆ. ನಿಂಗ್ ಅಲ್ಲೇ ಇರ್ತಕ್ಕಂಥ ಒಂದು ದೀಪನ ಹಚ್ತಾಳೆ. ದೀಪ ಹಚ್ಬಿಟ್ಟು ಇನ್ನೇನು ಅವಳಲ್ಲಿಂದ ತಿರುಗಬೇಕು ಅನ್ನೋ ಅಷ್ಟರಲ್ಲಿ ಪಾಪ ಅವಳ ಫ್ರೆಂಡ್ ಸಾರಾ ಅದೇ ಮನೇಲೇ ಇರ್ತಿದ್ಲು. ಅವಳು ನಿಂಗ್ ಮತ್ತು ಸಾರಾ ಇವರಿಬ್ಬರು ಇರೋಂಥ ಪೇಂಟಿಂಗ್ಸ್ಗಳನ್ನ ಮಾಡಿರ್ತಾರೆ. ಅದನ್ನು ನೋಡ್ತಾ ಇರುವಾಗ ಯಾರೋ ಹಿಂದೆಗಡೆಯಿಂದ ನಿಂಗ್ನೇ ನೋಡ್ತಾ ಇದ್ದಾರೆ ಅಂತ ನಮಗನ್ಸುತ್ತೆ. ಇನ್ನು ಆ ನಿಂಗ್ ಪಾಪು ಹಿಂದೆ ತಿರುಗಿ ನೋಡಿದ್ರೆ ಯಾರೂ ಇರೋದಿಲ್ಲ, ಯಾರೋ ಹಿಂದೆಗಡೆ ಪಾಸ್ ಆದಾಗೆ ಒಳಗೆ ಅನಿಸಿರುತ್ತೆ. ಅದನ್ನೇ ಫಾಲೋ ಮಾಡಿಕೊಂಡು ಒಂದು ರೂಮ್ ಒಳಗಡೆ ಬರ್ತಾಳೆ. ಆ ರೂಮ್ ಟೇಬಲ್ ಮೇಲಿರೋ ಪೆನ್ ಕೆಳಗಡೆ ಬಿದ್ದೋಗುತ್ತೆ. ಆವಾಗ ಆ ಟೇಬಲ್ ಕೆಳಗಡೆಯಿಂದ ಈ ಥರ ಕೈ ಆಚೆಗಡೆ ಬಂದು ಆ ಪೆನ್ನನ್ನು ತಗೊಳ್ಳುತ್ತೆ. ಇದನ್ನು ನೋಡಿ ನಿಂಗ್ ಸಾರಾ ಇನ್ನೂ ಬದುಕಿದಾಳೇನೋ ಅಂದ್ಕೊಂಡು ಸಾರಾ ಅಂತ ಬಂದು ಕರಿತಾ ಇರ್ತಾಳೆ. ಆದರೆ ಅಷ್ಟರಲ್ಲೇ ಹಿಂದೆಗಡೆಯಿಂದ ಪಾಪ ನಿಂಗ್ನ ಯಾರೋ ಎಳ್ದಂಗೆ ಅನಿಸುತ್ತೆ. ನಿಂಗ್ ಜೋರಾಗಿ ಕಿರ್ಚ್ಬಿಡ್ತಾಳೆ. ಅಷ್ಟೊತ್ತಿಗೆ ಮಿಲಾ ಕೂಡ ಆಚೆಗಡೆ ಬಂದು ಹುಡುಕ್ತಾ ನಿಂಗ್ನ ಆ ರೂಮಿಗೆ ಬರ್ತಾಳೆ. ಆವಾಗ ನಿಂಗ್ ಎದ್ರುಕೊಂಡು ಕೂತ್ಕೊಂಡು ಈ ಥರ ಕೈ ತೋರಿಸ್ತಾಳೆ.
ಅಲ್ಲಿ ಯಾರೋ ನಿಂತಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗೆ ಹತ್ತಿರ ಬಂದು ಮಿಲಾ ಆ ಒಂದು ಕರ್ಟನ್ನ ತೆಗೆದಾಗ ಅಲ್ಲಿ ನಿಂತಿದ್ದಿದ್ದು ನಿಂಗೆನೇ. ಹಾಗಿದ್ರೆ ಇಷ್ಟೊತ್ತು ನನಗೆ ಹೇಳಿದ್ಯಾರು ಅಂತ ಹಿಂದೆ ತಿರುಗಿ ನೋಡಿದ್ರೆ ಅದು ಒಂದು ಆತ್ಮ ಆಗಿರುತ್ತೆ. ಇದನ್ನು ನೋಡಿದವರಿಬ್ಬರು ಎದ್ನು ಬಿದ್ನು ಅಂತ ತುಂಬ ಜೋರಾಗಿ ಓಡೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಂದ ಓಡಿ ಇಬ್ಬರು ಕೂಡ ಆ ನಿಂಗ್ ಪಾಪು ಮನೆನ ಸೇರ್ಕೊತಾರೆ. ಇದೇ ಟೈಮ್ಗೆ ಸೆಪ್ಪಾಗೂ ಕೂಡ ಟಾಯ್ಲೆಟ್ಗೆ ಹೋಗ್ಬೇಕನ್ಸುತ್ತೆ. ಸೊ ಅವರು ಅಲ್ಲೇ ಸ್ಮಶಾನದಲ್ಲಿರೋ ಒಂದು ವಾಶ್ರೂಮ್ಗೆ ಹೋಗ್ತಾರೆ. ಇನ್ನು ಡೆನ್ ಸೆಪ್ಪ ಒಳಗಡೆ ಹೋದಾಗ ಅಲ್ಲೇ ನೆಟ್ವರ್ಕ್ನ ಹುಡುಕ್ತಾ ಬರ್ತಾನೆ. ಅಲ್ಲೇ ಪಕ್ಕದಲ್ಲಿರೋ ಬಾವಿ ಹತ್ರ ನೆಟ್ವರ್ಕ್ ಇನ್ನೇನು ಸಿಗುತ್ತೆ ಕೂಡ. ಅಷ್ಟರಲ್ಲಿ ಸೆಪ್ಪ, ಡೆನ್ ಇಲ್ಲಿ ನೀರೇ ಇಲ್ಲ ಕಣೋ, ಹೇಗಾದರೂ ಮಾಡಿ ಒಂದು ಸ್ವಲ್ಪ ನೀರು ತಂದುಕೊಡು ಅಂತ ಹೇಳ್ತಾನೆ. ಸರಿ, ಇನ್ನೇನು ಅಲ್ಲೇ ಬಾವಿ ಇದೆಯಲ್ಲ ಅಂತ ಡೆನ್ ಕೂಡ ಬಾವಿಯಿಂದ ಒಂದು ಬಕೆಟ್ ನೀರು ತೆಗಿತಾನೆ. ಇನ್ನೊಂದು ಬಕೆಟ್ ನೀರನ್ನ ತೆಗಿಬೇಕಾದ್ರೆ ಆ ಬಕೆಟ್ ತುಂಬಾ ಹೆವಿಯಾಗಿ ಹೋಗುತ್ತೆ. ಯಾರೋ ಬಾವಿ ಒಳಗಡೆಯಿಂದ ಆ ಬಕೆಟ್ನ ಬಿಡ್ತಿಲ್ವೇನೋ ಅನ್ನೋ ಥರ ಅವನಿಗೆ ಅನಿಸುತ್ತೆ. ತುಂಬ ಜೋರಾಗೆ ಎಳೆಯೋಕ್ಕೆ ಶುರು ಮಾಡ್ತಾನೆ. ಆದರೆ ಅಷ್ಟರಲ್ಲಿ ಆ ಒಂದು ಬಕೆಟ್ ತಾನೇ ಮೇಲ್ಗಡೆ ಢಪ್ ಅಂತ ಮೇಲೆ ಬಂದುಬಿಡತ್ತೆ. ಇನ್ನು ಇದನ್ನು ನೋಡಿ ಡೆನ್ ತುಂಬಾ ಎದುರ್ಕೊಂಡಿರ್ತಾನೆ. ಈ ಕಡೆ ಸೆಪ್ಪ ಕೂಡ ಆ ಬಾತ್ರೂಮ್ನ ಮೇಲ್ಗಡೆ ನೋಡಿದಾಗ ಇಲ್ಲಿ ಯಾವುದೋ ಒಂದು ತಲೆ ಕಾಣಿಸುತ್ತೆ. ಈ ಕಡೆ ಸೆಪ್ಪ ಡೆನ್ ಇಬ್ಬರು ಕೂಡ ಎದುರ್ಕೊಂಡು ಆಗಿದ್ದಾಗಲೇ ಆ ಹಾಸ್ಪಿಟಲ್ಗೆ ಓಡಿ ಬಂದುಬಿಡ್ತಾರೆ. ಇದನ್ನೆಲ್ಲ ಆ ಗೆಂಡಿಸಿಗೆ ಕೂಡ ಹೇಳ್ತಾರೆ, ಅಂದರೆ ಆ ಹೆಡ್ ನರ್ಸಿಗೆ. ಆ ಗೆಂಡಿಸ್ ಇವಾಗ, ಹೌದು, ನಾನು ಈ ಹಿಂದೆ ಪ್ರಾರ್ಥನೆ ಮಾಡಬೇಕಾದ್ರೆ ನನಗೂ ಇದೇ ಥರ ಏನೋ ಅನ್ನಿಸ್ತು. ಇಲ್ಲಿ ಏನೋ ಸಮಸ್ಯೆ ಇದೆ, ನಾವು ಹೇಗಾದರೂ ಮಾಡಿ ಬೇಗ ಓಡಬೇಕು. ನೀವು ಬೇಗ ನೆಟ್ವರ್ಕ್ನ ಹುಡುಕಿ ಹೇಗಾದರೂ ಮಾಡಿ ಹೊರಗಡೆ ಪ್ರಪಂಚನ ನಾವು ಕಾಂಟ್ಯಾಕ್ಟ್ ಮಾಡಬೇಕು. ಇಲ್ಲಿ ಟ್ರ್ಯಾಪ್ ಆಗಿರೋಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲೇ ಅಲ್ಲಿ ನೋಡಿದ್ರೆ ಮಿಲಾ ಇರೋದಿಲ್ಲ. ಅಯ್ಯೋ, ಈ ಮಿಲಾ ಎಲ್ಲೋದ್ಲು ಇವಾಗ ಅಂತ ನೋಡ್ತಾರೆ. ಇವಾಗ ಈ ಕಡೆ ಮಿಲಾ ಹೇಗೋ ಮಾಡಿ ಆ ಮನೆಯಿಂದ ತಪ್ಪಿಸ್ಕೊಂಡು ನಿಂಗ್ ಪಾಪು ಮನೆಗೆ ಬಂದಿರ್ತಾರೆ. ನಿಂಗ್ ಪಾಪು ಮನೆ ಒಂದು ರೂಮ್ ಒಳಗಡೆ ಯಾರೋ ಒಬ್ರು ಈ ಥರ ಕೂತ್ಕೊಂಡು ತಲೆ ಬಚ್ಕೊಳ್ತಾರೆ, ಅದನ್ನು ನೋಡ್ಬೋದು. ಮತ್ತು ಅವ್ರ ಮನೆ ಒಳಗಡೆ ಆ ಕೊಡೆನೂ ಕೂಡ ಓಪನ್ ಮಾಡಿ ಇಟ್ಟಿರ್ತಾರೆ. ಮಿಲಾ ಹಿಂದೆ ಯಾರೋ ಒಬ್ಬರು ಕೂತಿದ್ದಾರೆ ಅಂತ ನಮ್ಗನ್ಸುತ್ತೆ. ಆದರೆ ನೋಡ್ತಾ ನೋಡ್ತಾ ಅದು ಒಂದು ಶವ ಆಗಿರುತ್ತೆ. ಅಷ್ಟರಲ್ಲಿ ನಿಂಗ್ ಪಾಪು ಬರುತ್ತೆ. ನಿಂಗ್ ಪಾಪು ಬಂದು ಆ ನಿಂಗ್ ಪಾಪು ಪಕ್ಕದಲ್ಲೇ ಇರೋ ರೂಮ್ನ ತೋರಿಸಿ, ಬನ್ನಿ ನಮ್ಮ ತಾಯಿ ಇಲ್ಲಿದ್ದಾರೆ ಅಂತ ಹೇಳ್ತಾರೆ. ಆವಾಗ ಮಿಲಾಗೆ ಕನ್ಫ್ಯೂಸ್ ಆಗುತ್ತೆ. ನನ್ನಿಂದ ಇದ್ದಿದ್ದು ಯಾರು ಅಂತ ತಿರುಗಿ ನೋಡ್ತಾರೆ. ಆದರೆ ಅಲ್ಲಿ ಯಾರೂ ಕೂಡ ಇರೋದಿಲ್ಲ. ಇನ್ನು ಈ ಕಡೆ ಗೆಂಡಸ್, ಸೆಪ ಮತ್ತು ಡೆನ್ ಇವರಿಷ್ಟು ಜನನೂ ಬನ್ನಿ ಮಿಲಾನ ಹುಡ್ಕೋಣ ಅಂತ ಹೋಗ್ತಾರೆ. ಪುಪ್ಪುಟ್ ನಾನು ಬರ್ತೀನಿ ಅಂತ ಹೇಳ್ತಾಳೆ. ಆವಾಗ ಗೆಂಡಸ್, ಬೇಡ, ನಾವು ಹೋಗ್ತಾ ಇರೋದೇ ಸೇಫ್ ಇಲ್ಲ, ನೀನು ಮನೆ ಒಳಗಡೆ ಬಾಕ್ಲಾಕೊಂಡು ಹುಷಾರಾಗಿರೋ ಅಂತ ಹೇಳಿ ಅವರಷ್ಟು ಜನ ಅಲ್ಲಿಂದ ಹೊರಡ್ತಾರೆ. ಇನ್ನು ಪುಪ್ಪುಟ್ ಮನೆ ಒಳಗಡೆ ಇರುವಾಗ ಪಕ್ಕದ ರೂಮಿಂದ ಏನೋ ಶಬ್ದ ಆಗುತ್ತೆ. ಯಾರೋ ಪೇಷಂಟ್ ಶಬ್ದ ಮಾಡ್ತಾಯಿದ್ದಾರೆ ಅಂತ ಅವಳು ಮತ್ತೆ ಆ ಪೇಷಂಟ್ನ ರೂಮಿಗೆ ಹೋಗ್ತಾಳೆ. ಆದರೆ ಶಬ್ದ ಬರ್ತಾಯಿದ್ದು ಪೇಷಂಟ್ನ ರೂಮಿಂದ ಅಲ್ಲ, ಅದ್ರ ಪಕ್ಕದಲ್ಲಿ ಇರ್ತಂಥ ಶವದ ರೂಮಿಂದ. ಆ ರೂಮಿಗೆ ಮತ್ತೆ ಪುಪ್ಪುಟ್ ಹೋಗ್ತಾಳೆ. ಪುಪ್ಪುಟ್ ಅಲ್ಲಿ ಹೋಗಿ ದೀಪನ ಹಚ್ಚಿ ಪ್ರತಿಯೊಬ್ಬರು ನಿಜವಾಗ್ಲೂ ಸತ್ತಿದ್ದಾರಾ ಅಥವಾ ಯಾರಾದರೂ ಬದುಕಿದಾರಾ ಅಂತ ಒಬ್ಬೊಬ್ಬರನ್ನೇ ಚೆಕ್ ಮಾಡ್ತಾ ಬರ್ತಾಳೆ. ಆವಾಗ ನಾವಿಲ್ಲಿ ನೋಡ್ಬೋದು ಪುಪ್ಪುಟ್ನ ಹಿಂದೆನೇ ಎಷ್ಟೋ ಶವಗಳು ಎದ್ದು ನಿಂತಿರೋದನ್ನು. ಪಾಪ ಪುಪ್ಪುಟ್ ಇನ್ನೇನು ಆ ರೂಮಿಂದ ಆಚೆ ಬರೋಷ್ಟರಲ್ಲಿ ಆ ಬಾಕ್ಲು ಹಾಕ್ಕೊಂಬಿಡುತ್ತೆ. ಆ ಒಂದು ಶವಗಳು ಅವಳಿಗೆ ಹತ್ರನೇ ಬರ್ತಾ ಇರತ್ತೆ. ಅಷ್ಟರಲ್ಲಿ ಹೇಗೋ ಮಾಡಿ ಬಾಕ್ಲನ್ನ ಓಪನ್ ಮಾಡಿಕೊಂಡು ಓಡೋಕ್ಕೆ ಶುರು ಮಾಡ್ತಾಳೆ. ಪಾಪ ಜಾರು ಬಿದ್ದುಬಿಡ್ತಾಳೆ. ಇನ್ನು ಅವಳ ಕಾಲನ್ನು ಯಾರೋ ಹಿಂದೆಯಿಂದ ಜೋರಾಗಿ ಹೇಳ್ಕೊಂಡು ಮತ್ತೆ ಆ ಶವದ ರೂಮ್ ಒಳಗಡೆ ಹೋಗಿ ಲಾಕ್ ಮಾಡ್ಕೊಂಬಿಡುತ್ತೆ. ಅಷ್ಟೇ, ಪುಪ್ಪುಟ್ನ ಕತೆ ಮುಗೀತು. ಇನ್ನು ಮಿಲಾ ಆ ನಿಂಗ್ ಪಾಪು ತಾಯಿನ ನೋಡಿ ಒಂದು ಸ್ವಲ್ಪ ಇಂಜೆಕ್ಷನ್ನ ಕೊಟ್ಟು ಅಲ್ಲಿಂದ ಹೊಡ್ತಾಳೆ. ನಿಂಗ್ ಪಾಪು, ನಾನು ಬರ್ತೀನಿ, ನೀವೊಬ್ಬರೇ ಈ ಕಾಡಲ್ಲಿ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಯಾಕೆಂದರೆ ಈ ನಿಂಗ್ ಪಾಪು ಮನೆ ಆ ಇಡೀ ಒಂದು ಊರಲ್ಲೇ ಕೊನೆಯದಾಗಿರುತ್ತೆ. ಈಗ ಇವಳು ಕಾಡು ಮಧ್ಯದಲ್ಲಿಂದ ಮತ್ತೆ ಹಾಸ್ಪಿಟ್ಲಿಗೆ ಹೋಗ್ಬೇಕಿರುತ್ತೆ. ಆದರೆ ಮಿಲಾ ಪಾಪ ನಿಂಗ್ ಪಾಪುನ ಬರಬೇಡ ಅಂತ ಹೇಳ್ತಾಳೆ. ಇದು ತುಂಬಾ ಕತ್ಲಾಗಿದೆ, ನೀನು ಇಲ್ಲೇ ಇರು ಅಂತ ಹೇಳಿ ಅವಳೊಬ್ಬಳೇ ಓಡೋಕ್ಕೆ ಶುರು ಮಾಡ್ತಾಳೆ. ಎಷ್ಟೇ ಹೊತ್ತಾದರೂ ಕೂಡ ಸುತ್ಕೊಂಡು ಮತ್ತೆ ಅವಳು ಅಲ್ಲೇ ಸುತ್ತಾಡ್ತಾ ಇರ್ತಾಳೆ. ಅವಳಿಗೆ ದಾರಿನೇ ಸಿಗ್ತಾ ಇರೋದಿಲ್ಲ. ಅಷ್ಟರಲ್ಲಿ ಆ ಟಾರ್ಚ್ ಹಾಕಿ ಅವಳು ನೋಡಿದಾಗ ಅವಳು ನೋಡೋದು ಈ ಭಯಾನಕ ದೃಶ್ಯನ. ಯಾವುದೋ ಒಂದು ಡೆಡ್ ಬಾಡಿ, ಮೃತದೇಹ ಅವಳ ಮುಂದೆನೇ ಇರುತ್ತೆ. ಇದನ್ನು ನೋಡಿ ಓಡೋಕ್ಕೆ ಶುರು ಮಾಡ್ತಾಳೆ. ಪಾಪ ಕಾಲು ಜಾರಿ ಬಿದ್ದುಬಿಡ್ತಾಳೆ. ಬಿದ್ದಾಗ ಅವಳನ್ನು ಇಷ್ಟು ಡೆಡ್ ಬಾಡಿಗಳು ಈ ರೀತಿ ನೋಡ್ತಾ ಇರುತ್ತೆ. ಇನ್ನು ಅವಳಿಗೆ ಎಚ್ಚರಾಗಿ ಕಂಡುಬಿಟ್ಟಾಗ ನಾವು ನೋಡ್ಬೋದು ಇಲ್ಲಿ ಸೆಪ, ಡೆನ್ ಮತ್ತು ಮಿಲಾ ಏನು ಹುಡ್ಕೊಂಡು ಬಂದಿದ್ರು ಅವ್ರ ಕೈಗೆ ಈ ಮಿಲಾ ಸಿಕ್ಕಿರ್ತಾಳೆ. ಸೊ ಹಾಗಾಗಿ ಅವಳು ಸೇಫಾಗಿ ಆ ಒಂದು ಹಾಸ್ಪಿಟ್ಲಿಗೆ ಬಂದು ತಲುಪಿರ್ತಾಳೆ. ಈ ಕಡೆ ಗೆಂಡಸ್ ಬಂದು ಆ ಶವದ ರೂಮ್ನ ನೋಡಿದಾಗ ಪಾಪ ಪುಪ್ಪುಟ್ ಈ ಸ್ಥಿತಿಲಿರ್ತಾಳೆ. ಇನ್ನು ಪುಪ್ಪುಟ್ನ ಸಾವು ಇಲ್ಲಿರೋರನ್ನ ಎಲ್ಲರ ನಿದ್ದೆಗೆಡಿಸಿರುತ್ತೆ. ಸಿಕ್ಕಾಪಟ್ಟೆ ಎದುರುಕೊಂಡಿರ್ತಾರೆ. ಗೆಂಡಿಸ್ ಅಂತೂ ನಾನು ಇಲ್ಲಿ ಒಂದು ಕ್ಷಣನೂ ಇರೋದಿಲ್ಲ, ನಾನು ಈಗಿಂದೀಗಲೇ ಓಡಬೇಕು ಅಂತ ನಿಂತಿರ್ತಾಳೆ. ಅದೇ ಸಮಯದಲ್ಲಿ ಆ ಗೆಂಡಸ್ ಮಿಲಾ ಮೇಲೆ ತುಂಬಾ ಕೂಗಾಡ್ತಾಳೆ.
ಮಿಲಾ ನಿನ್ನನ್ನು ಹುಡ್ಕೊಂಬರಕ್ಕೆ ಹೋಗಿನೇ ನೋಡು ಪುಪ್ಪುಟ್ಟನ ಜೀವನೇ ಹೊರಟೋಯ್ತು ಅಂತ. ಆವಾಗ ಮಿಲಾ ಹೇಳ್ತಾಳೆ, ನಾನು ಹೇಳಿದ್ನ ನಿಮಗೆ ಅವಳೊಬ್ಬಳನ್ನೇ ಇಲ್ಲಿ ಬಿಟ್ಬಿಟ್ಟು ಬನ್ನಿ ಅಂತ, ತಪ್ಪೆಲ್ಲ ನಿಂದೆ ಅಂತ ಮಿಲಾ ಕೂಡ ಗೆಂಡಸ್ನ ಬೈತಾಳೆ. ಆದರೆ ಗೆಂಡಸ್ ಇದನ್ನೆಲ್ಲ ಕೇಳೋ ತಾಳ್ಮೆ ಕೂಡ ಇರೋದಿಲ್ಲ. ನಾನು ಈಗಿಂದೀಗಲೇ ಹೋಗ್ತೀನಿ, ಹೇಗಾದರೂ ಮಾಡಿ ಯೂಸುಫ್ನ ಕಾಂಟ್ಯಾಕ್ಟ್ ಮಾಡೇ ಮಾಡ್ತೀನಿ ಅಂತ ಅಲ್ಲಿಂದ ಹೊರಟ್ಬಿಡ್ತಾಳೆ. ಈ ಕಡೆ ಮಿಲಾಗಂತೂ ಪಾಪ ತಲೆನೇ ಕೆಟ್ಟೋಗಿರುತ್ತೆ, ಏನಾಗ್ತದೆ ಅಂತ ಅರ್ಥನೇ ಆಗ್ತಿರೋದಿಲ್ಲ. ಇನ್ನು ಗೆಂಡಸ್ ಮತ್ತೆ ಸುತ್ತಾಕಿ ಅಲ್ಲೇ ಸುತ್ತಾ ಇರ್ತಾಳೆ, ಆ ಕಾಡಿಂದ ಆಚೆ ಹೋಗೋಕ್ಕೆ ಆಗಿರೋದಿಲ್ಲ. ಇನ್ನು ಆ ಊರಲ್ಲಿ ಅವತ್ತು ಜೋರಾಗಿ ಮಳೆ ಬರ್ತಾಯಿತ್ತು. ಅಷ್ಟು ಜೋರಾಗಿ ಮಳೆ ಬರ್ತಾ ಇರೋವಾಗ ಪಾಪ ಆ ನಿಂಗ್ ಪಾಪು ತಾಯಿ ರೂಮ್ನಲ್ಲಿ ಒಂದು ವಿಂಡೋನ ಕ್ಲೋಸ್ ಮಾಡಿರೋದಿಲ್ಲ. ಆ ವಿಂಡೋಯಿಂದ ನಮಗೆ ಕಾಣಿಸೋ ದೃಶ್ಯ ಇದು. ಇನ್ನು ಅವ್ರ ತಾಯಿ ನಿನ್ನ ಕರೆಸಿ ಆ ಒಂದು ಕಿಟಕಿನ ಕ್ಲೋಸ್ ಮಾಡೋಕ್ಕೆ ಹೇಳ್ತಾಳೆ. ಎಲ್ಲ ಸರಿ ಹೋಯ್ತು ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಆ ಒಂದು ಆತ್ಮ ಅವ್ರ ಮನೆ ಒಳಗಡೆ ಬಂದುಬಿಟ್ಟಿರುತ್ತೆ. ಪಾಪ ನಿಂಗ್ನ ತಾಯಿ ಇಲ್ಲಿ ಸಾವನ್ನಪ್ತಾರೆ. ಇವಾಗ ಸೆಪ್ಪ ಹಾಸ್ಪಿಟಲಲ್ಲಿ ಮಿಲಾ ಒಬ್ಬಳೇ ಇರ್ತಾಳಲ್ವ, ಸೊ ಅವಳ ಜೊತೆ ಇರ್ತಾನೆ. ಈ ಕಡೆ ಡೆನ್ ಒಬ್ಬನೇ ಆ ಸ್ಮಶಾನದ ಮನೆ ಒಳಗಡೆ ಮಲ್ಕೊಂಡಿರ್ತಾನೆ. ರಾತ್ರಿ ಒಂದು ಹೊತ್ತಿನಲ್ಲಿ ಸಿಕ್ಕಾಪಟ್ಟೆ ಅವನಿಗೆ ಮೈಯೆಲ್ಲ ನೆವೆ ಆಗ್ತಾ ಇರುತ್ತೆ. ಯಾಕೆ ಈ ಥರ ಆಗ್ತಾಯಿದೆಯಲ್ಲ ಅಂತ ಕನ್ನಡಿನ ಹತ್ರ ಹೋಗಿ ನೋಡ್ಕೊಂಡಾಗ ನಮಗೆ ಗೊತ್ತಾಗೋದು ಅವನಿಗೂ ಕೂಡ ಪಾಪ ಇನ್ಫೆಕ್ಷನ್ ಹತ್ಕೊಬಿಟ್ಟಿರುತ್ತೆ. ಅಷ್ಟರಲ್ಲೇ ಯಾರೋ ಡಬ್ 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 ಅಂತ ಬಾಗಿಲನ್ನ ಬಡಿತಾ ಇರ್ತಾರೆ. ಸೆಪ್ಪ ಬಂದೇನೋ ಅಂತ ಅಂದ್ಕೊಂಡು ಬಾಗಿಲು ತೆಗಿತಾನೆ. ಅಲ್ಲಿ ಸೆಪ್ಪ ಕೂತಿರೋ ಥರನೇ ಡೆನ್ಗೆ ಅನಿಸುತ್ತೆ. ಆದರೆ ತಿರುಗಿ ನೋಡಿದ್ರೆ ಅಲ್ಲಿ ಸೆಪ್ಪ ಇರೋದಿಲ್ಲ. ಇನ್ನು ರೂಮ್ ಒಳಗಡೆ ಬಂದು ನೋಡಿದ್ರೆ ಅವ್ನ ಡೆಡ್ ಬಾಡಿನ ಅವನೇ ಒಂದು ಸರಿ ನೋಡೋದಂಗೆ ಅನಿಸುತ್ತೆ. ಇದನ್ನು ನೋಡಿ ಡೆನ್ಗೆ ಸಿಕ್ಕಾಪಟ್ಟೆನೇ ಬೇಜಾರಾಗಿ ಹೋಗುತ್ತೆ. ಅದನ್ನು ನೋಡಿ ಅವನು ಓಡಿ ಬರ್ತಾ ಇರ್ತಾನೆ. ಇನ್ನು ಡೆನ್ಗೆ ಈ ಕಡೆ ಮಿಲಾ ಮತ್ತು ಸೆಪ್ಪ ಕೂಡ ಸಿಗ್ತಾರೆ. ಅಷ್ಟೊತ್ತಿಗೆ ಆ ನಿಂಗ್ ಪಾಪು ಆ ಹಾಸ್ಪಿಟ್ಲಿಗೆ ಬರುತ್ತೆ. ಆ ನಿಂಗ್ ಪಾಪು ಅಳ್ಕೊಂಡು ಹೇಳುತ್ತೆ, ನನ್ನ ತಾಯಿ ತೀರೋದ್ರು ಅಂತ. ಸರಿ ಅಂತ ಅವ್ರ ತಾಯಿ ಕೊನೆ ಆಸೆ ಆಗೊಂದಿರುತ್ತೆ. ಅದೇನೆಂದರೆ ಈ ಹಿಂದೆ ಅವ್ರ ತಂದೆ ಕೂಡ ಸತ್ತೋಗ್ಬಿಟ್ಟಿರ್ತಾರೆ. ಸೊ ಅವರ ಒಂದು ದೇಹದ ಪಕ್ಕನೇ ನನ್ನ ಕೂಡ ಮಣ್ಣು ಮಾಡಿ ಅಂತ ಹೇಳಿರ್ತಾಳೆ. ಸೊ ಹಾಗಾಗಿ ಆಗಿದ್ದಾಗಲೇ ಡೆನ್ ಮತ್ತು ಸೆಪ್ಪ ಇವರಿಬ್ಬರು ಕೂಡ ಎಲ್ಲರನ್ನೂ ಜೊತೆ ಕರ್ಕೊಂಡು ಆ ನಿಂಗ್ ಪಾಪು ಮನೆಗೆ ಹೋಗಿ ಅವ್ರ ತಾಯಿ ಶವನ ತಗೊಂಡು ಮಣ್ಣು ಮಾಡ್ತಾಯಿರ್ತಾರೆ. ಅದೇ ಸಮಯದಲ್ಲಿ ಸೆಪ್ಪಾಗೆ ಯಾವುದೇ ಒಂದು ಜಾಗನ ಅಗದ್ರೂ ಕೂಡ ದೇಹದ ಅರ್ಧರ್ಧ ಬಾಡಿ ಮಾತ್ರ ಕಾಣಿಸ್ತಾ ಇರುತ್ತೆ. ಮತ್ತು ಅಪ್ಸೈಡ್ ಡೌನ್ ಅಂದರೆ ನಾವು ಏನು ಒಂದು ಸೂರ್ಯ ಹುಟ್ಟೋ ಕಡೆ ತಲೆನ ಇಟ್ಟು ಕಾಲನ್ನು ಇಡ್ತೀವಿ, ಸೊ ಅದು ಉಲ್ಟಾ ಇರುತ್ತೆ. ಸೂರ್ಯ ಅಸ್ತ ಆಗೋ ಕಡೆ ತಲೆ ಇರುತ್ತೆ, ಕಾಲು ಉಲ್ಟಾ ಇರುತ್ತೆ. ಸೊ ಇದನ್ನು ನೋಡಿ ಸೆಪ್ಪಂಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಇದೇನಿದು ಈ ಥರ ಆಗಿದೆಯಲ್ಲ ಅಂತ. ಇನ್ನು ಕೆಲವೊಂದು ಬಾಡಿಗಳಂತೂ ಅರ್ಧ ಕಟ್ಟಾಗಿರುತ್ತೆ. ಆ ಊರಿನ ಜನ ಎಲ್ಲ ಇದ್ದಕ್ಕಿದ್ದಾಗೆ ಶಿಳ್ಳೆ ಹೊಡೆಯೋಕ್ಕೆ ಶುರು ಮಾಡ್ತಾರೆ. ಇದು ಕೇಳಿಸ್ಕೊಳ್ಳೋದಕ್ಕೆ ತುಂಬಾ ಭಯಾನಕವಾಗಿರುತ್ತೆ. ಆವಾಗ ಮಿಲಾ ಆ ನಿಂಗ್ ಪಾಪುನ ಕೇಳ್ತಾರೆ, ಯಾಕೆಂದರೆ ನಿಂಗ್ ಪಾಪುನು ಕೂಡ ಶಿಳ್ಳೆ ಹೊಡಿತಾ ಇರುತ್ತೆ. ಏನು ಮಾಡ್ತಾಯಿದ್ಯಾ ನೀನು ಅಂತ. ಆವಾಗ ನಿಂಗ್ ಪಾಪು ಹೇಳುತ್ತೆ, ಇಲ್ಲಿ ಯಾವುದೆಲ್ಲ ಬಾಡಿಗಳನ್ನ ಇನ್ನೂ ಊತಾಕಿಲ್ಲ ಅಲ್ವಾ, ಆ ಒಂದು ಬಾಡಿಗಳಿಗೆ ನಾವು ಇದು ಸಮಾಧಾನ ಮಾಡ್ತಾ ಇರೋದು. ಈ ಥರ ಮಾಡಿದ್ರೆ ಅವೆಲ್ಲ ಸಮಾಧಾನ ಆಗುತ್ತೆ ಅಂತ ನನ್ನ ತಂದೆ ಕೂಡ ಹೇಳ್ತಾಯಿದ್ರು. ಮತ್ತು ನಾವು ಮನೆ ಒಳಗಡೆ ಛತ್ರಿನ ಓಪನ್ ಮಾಡಿಡೋದು ಅಷ್ಟೇನೇನೆ ಅಂತ ಹೇಳ್ತಾಳೆ. ಆವಾಗ ಇಲ್ಲಿ ಮಿಲಾಗೆ ಒಂದು ಅರ್ಥ ಆಗುತ್ತೆ, ಇದೊಂದು ಶಾಪಗ್ರಸ್ತ ಊರು ಅಂತ. ಇನ್ನು ಡೆನ್ ಮತ್ತೆ ಆ ಬಾವಿ ಹತ್ರ ಹೋಗಿ ಸಿಗ್ನಲ್ನ ನೋಡ್ತಾ ಇರ್ತಾನೆ. ಅಂತೂ ಇಂತೂ ಅವನಿಗೆ ಸಿಗ್ನಲ್ ಸಿಕ್ಬಿಡುತ್ತೆ. ಆದರೆ ಅವನು ಈ ಕಡೆ ಬರದೆ ಆ ಬಾವಿ ಮೇಲೆ ಕುತ್ಕೋತಾನೆ. ಕುತ್ಕೊಂಡು ಯೂಸುಫ್ ಕೇಳ್ತಾನೆ, ಯೂಸುಫ್ ನೀನು ಆದಷ್ಟು ಬೇಗ ಬಾ, ಇಲ್ಲಿ ನಾವು ಒಂದು ದೊಡ್ಡ ಸಮಸ್ಯೆಗೆ ಸಿಗಾಕೊಂಡ್ಬಿಟ್ಟಿದ್ದೀವಿ, ಏನು ಅಂತ ಹೇಳೋಕ್ಕೆ ನಂಗೆ ಟೈಮ್ ಇಲ್ಲ, ನೀನು ಬೇಗ ಬಾ ಅಂತ ಹೇಳ್ತಾ ಇರ್ತಾನೆ. ಅಷ್ಟರಲ್ಲೇ ಆ ಬಾವಿ ಒಳಗಡೆಯಿಂದ ಯಾರೋ ಬಂದು ಅವನನ್ನು ಎಳ್ಕೊಬಿಡ್ತಾರೆ. ಇನ್ನು ಈ ಕಡೆ ಗೆಂಡಸ್ನ ತೋರಿಸ್ತಾರೆ. ಪಾಪ ಮಧ್ಯರಾತ್ರಿ ಆಗಿದ್ರೂ ಕೂಡ ಅವಳಿಗೆ ದಾರಿ ಸಿಕ್ಕಿರೋದಿಲ್ಲ. ಕಾಡಲ್ಲೇ ಓಡಾಡ್ತಾ ಇರ್ತಾಳೆ. ಅದೇ ಸಮಯದಲ್ಲಿ ಪುಪ್ಪುಟ್ನ ಆತ್ಮ ಅವಳು ಈ ಥರ ಕಾಣಿಸುತ್ತೆ. ಸೆಪ್ಪಾಗೆ ಆ ಒಂದು ಶವಗಳನ್ನ ನೋಡಿ ತಲೆ ಕೆಟ್ಟೋಗಿರುತ್ತೆ. ಅವರು ಸ್ಟಾರ್ಟಿಂಗ್ ಬಂದಾಗ ಆ ಒಂದು ರೂಮ್ನಲ್ಲಿ ಏನೋ ಬುಕ್ಸ್ಗಳಿರೋದನ್ನು ನೆನಪಿಸ್ಕೊತಾನೆ. ಇಮಿಡಿಯೇಟಾಗಿ ಅವ್ರ ರೂಮಿಗೆ ಓಡೋಗಿ ಆ ಪುಸ್ತಕಗಳನ್ನ ಓದೋಕ್ಕೆ ಶುರು ಮಾಡ್ತಾನೆ. ಆವಾಗ ಅವನಿಗೆ ಕೆಲವೊಂದು ಭಯಾನಕ ವಿಷಯಗಳು ಗೊತ್ತಾಗುತ್ತೆ. ಅದೇನು ಅಂದರೆ ಈ ಊರಲ್ಲಿ ಕೆಲವೊಂದು ಟ್ಯಾಬು ಅಂದರೆ ನಿಷೇಧಗಳಿರುತ್ತೆ, ಕೆಲವೊಂದು ಆಚಾರ ವಿಚಾರಗಳಿರುತ್ತೆ. ಸೊ ಇಲ್ಲಿ ನಾವು ಆ ಬುಕ್ನ ಬರೆದಿರೋನ ಫೋಟೋನ ನೋಡ್ತೀವಿ. ಅಂದರೆ ಅವನು ಯಾರೂ ಅಲ್ಲ, ಸ್ಟಾರ್ಟಿಂಗಲ್ಲಿ ಈ ಒಂದು ಶವಗಳನ್ನು ಊತಾಕ್ತಾ ಇದ್ನಲ್ವ ಅವನೇ ಆಗಿರ್ತಾನೆ. ಇಲ್ಲಿ ಎಲ್ಲ ಶವಗಳನ್ನು ಯಾವ ಥರ ಮಣ್ಣು ಮಾಡಬೇಕು ಅಂತ ಅವನು ಬರೆದಿರ್ತಾನೆ. ಅದೇ ರೀತಿಯೇ ಮಾಡಬೇಕು, ಇಲ್ಲಾಂದರೆ ತುಂಬಾ ಭಯಾನಕ ಘಟನೆಗಳು ನಡೆಯುತ್ತೆ ಅಂತ ಅಲ್ಲಿ ಬರೆದಿರುತ್ತೆ. ಈ ಕಡೆ ಈ ನಿಂಗ್ ಪಾಪು ಯಾರೋ ಅವಳನ್ನ ಕರೆದಿರೋ ಥರ ಅನಿಸುತ್ತೆ. ಅವಳು ಅದನ್ನೇ ಆಲಿಸಿ ಹೋದಾಗ ಆ ಸ್ಮಶಾನದ ಮಧ್ಯದಲ್ಲಿ ಅವ್ರ ತಂದೆ ತಾಯಿ ಇಬ್ಬರು ನಿಂತಿರೋ ಥರ ಅವಳಿಗನ್ಸುತ್ತೆ. ಪಾಪ ನಮ್ಮ ಅಪ್ಪ ಅಮ್ಮ ಅಲ್ವಾ ಅಂತ ಹತ್ರ ಹೋಗ್ತಾಳೆ. ಆದರೆ ಅದು
ಇನ್ನು ಡೆನ್ನ ಹುಡುಕೊಂತ ಮಿಲಾ ಹೋಗಿರ್ತಾಳೆ. ಆ ಮಿಲಾಗೆ ಬಾವಿ ಪಕ್ಕದಲ್ಲಿ ಆ ಮೊಬೈಲ್ ಬಿದ್ದಿರೋದನ್ನು ನೋಡ್ತಾಳೆ. ಈ ಡೆನ್ ಎಲ್ಲೋದ ಅಂತ ಕೂಗ್ತಾ ಆ ಒಂದು ಬಾವಿನ ನೋಡಿದಾಗ ಪಾಪ ಡೆನ್ನ ಬಾಡಿ ತೇಲ್ತಾ ಇರುತ್ತೆ. ಇನ್ನು ಆ ನಿಂಗ್ ಪಾಪು ಕಣ್ಣಿಗೆ ಆ ಒಂದು ಆತ್ಮ ಕಾಣಿಸಿರುತ್ತಲ್ವ, ಅದು ಓಡ್ಕೊಂಬಂದು ಸೆಪ್ಪಾಗೆ ಹೇಳುತ್ತೆ. ಈ ಕಡೆ ಸೆಪ್ಪ ಮತ್ತು ನಿಂಗ್ ಪಾಪು ಇಬ್ಬರು ಕೂಡ ಮಂಚದ ಕೆಳಗಡೆ ಹೊಚ್ಕೋತಾರೆ. ಅವಾಗ ನಾವಿಲ್ಲಿ ನೋಡ್ಬೋದು ಆ ಒಂದು ಡೆಡ್ ಬಾಡಿ ಅಂದರೆ ಆ ಶವದ ಆತ್ಮ ಕೂಡ ಆ ರೂಮ್ ಒಳಗಡೆ ಜಿಗಿತಾ ಬರುತ್ತೆ. ಅವ್ರ ಮುಂದೆನೇ ಬಂದು ನಿಂತ್ಕೊಬಿಟ್ಟಿರುತ್ತೆ. ಇನ್ನು ನೋಡ್ತಾ ಅಲ್ಲಿ ಏನೂ ಕಾಣಿಸೋದಿಲ್ಲ. ಏನೂ ಇಲ್ಲ ಬಿಡು ಅಂತ ಅಂದ್ಕೊಳ್ಳೋ ಅಷ್ಟರಲ್ಲೇ ಆ ಒಂದು ಬೆಡ್ ಮೇಲೇನೆ ಆ ಒಂದು ಶವದ ಆತ್ಮ ಕಾಣಿಸುತ್ತೆ. ಇನ್ನು ಇವರು ಈ ಕಡೆಯಿಂದ ಓಡೋಕ್ಕೆ ಶುರು ಮಾಡ್ತಾರೆ. ಮಿಲಾನು ಬರೋಕ್ಕೆ ಶುರು ಮಾಡ್ತಾಳೆ. ಎಲ್ಲರೂ ಒಟ್ಟಿಗೆ ಸಿಗ್ತಾರೆ. ನಾವು ಈಗಲೇ ಈ ಊರಿಂದ ಓಡ್ಬಿಡ್ಬೇಕು, ನಾನು ಈಗ ತಾನೇ ಒಂದು ಬುಕ್ಕಲ್ಲಿ ಓದಿದೆ ಅಂತ ಆ ಬುಕ್ನ ಸೆಪ್ಪ ಕೈಯಲ್ಲಿ ಹಿಡ್ಕೊಂಬಂದಿರ್ತಾನೆ. ನಡೀರಿ ಹೋಗೋಣ ಅಂತ ಹೇಳ್ತಾನೆ. ಇನ್ನೇನು ಓಡಬೇಕು ಅನ್ನೋ ಅಷ್ಟರಲ್ಲಿ ಹಿಂದೆ ತಿರುಗಿ ನೋಡಿದಾಗ ಅವ್ರು ನೋಡೋ ದೃಶ್ಯ ಇದು. ಆ ಊರೇನೇ ಆತ್ಮಗಳಾಗಿ, ಅದರಲ್ಲೂ ಒಂದು ಡೆಡ್ ಬಾಡಿ ಆತ್ಮಗಳಾಗಿ ನಿಂತಿರುತ್ತೆ. ಓಡ್ತಾ ಇರಬೇಕಾದ್ರೆ ಈ ಹಿಂದೆ ಪುಪ್ಪುಟ್ಟನ ಕಾಲು ಸಿಕ್ಕಾಕೊಂಡಿರುತ್ತಲ್ವ ಊರು ಸ್ಟಾರ್ಟಿಂಗಲ್ಲಿ, ಅದೇ ಜಾಗದಲ್ಲೇನೆ ಈ ಸೆಪ್ಪನ ಕಾಲು ಕೂಡ ಸಿಕ್ಕಾಕೊಂಡು ಆ ಹಳ್ಳದೊಳಗಡೆ ಬಿದ್ದೋಗ್ಬಿಡ್ತಾನೆ. ಆವಾಗ ಆ ಹಳ್ಳದೊಳಗಡೆಯಿಂದ ಎಲ್ಲ ಆತ್ಮಗಳು ಕೂಡ ಸೆಪ್ಪನ ಎಳಿತಾ ಇರುತ್ತೆ. ಈ ಕಡೆ ಮೇಲ್ಗಡೆಯಿಂದ ಮಿಲಾ ಮತ್ತು ಆ ನಿಂಗ್ ಪಾಪು ಇವನನ್ನು ಮೇಲ್ಗಡೆ ಎತ್ತಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಸೆಪ್ಪಾಗೆ ಏನೋ ನೆನಪಾಗುತ್ತೆ. ಆ ಬುಕ್ ಹಿಂದೆಗಡೆ ಕೆಲವೊಂದು ಮಂತ್ರಗಳಿದೆ, ಆ ಮಂತ್ರನ ಬೇಗ ಓದಿ ಅಂತ ಜೋರಾಗಿ ಕಿರ್ಚ್ತಾನೆ. ಆವಾಗ ಆ ನಿಂಗ್ ಪಾಪು ಓಡೋಗಿ ಆ ಬುಕ್ನ ತೊಗೊಂಡು ಮಂತ್ರಗಳನ್ನು ಓದೋಕ್ಕೆ ಶುರು ಮಾಡುತ್ತೆ. ಆಗ ಇದ್ದಕ್ಕಿದ್ದಾಗೆ ಅಲ್ಲಿದ್ದಂತಹ ಎಲ್ಲ ಆತ್ಮಗಳು ಮಾಯ ಆಗೋಗುತ್ತೆ. ಇನ್ನು ಆವಾಗ ಸೆಪ್ಪ ಬದುಕೇ ಇರ್ತಾನೆ, ಮೇಲ್ಗಡೆ ಬರ್ತಾನೆ. ಅಷ್ಟೊತ್ತಿಗೆ ಈ ಡೆನ್ ಈ ಹಿಂದೆ ಫೋನ್ ಮಾಡಿ ಹೇಳಿರ್ತಾನಲ್ವ, ಹಾಗಾಗಿ ಯೂಸುಫ್ ಕೂಡ ಅಲ್ಲಿಗೆ ಬರ್ತಾನೆ. ಇವ್ರು 3 ಜನನ ಕರ್ಕೊಂಡು ಸಿಟಿಗೆ ಹೋಗ್ತಾ ಇರಬೇಕಾದ್ರೆ ಆ ಬೋಟ್ನ ಮೇಲೆ ಏನೋ ಬರೆದಿರ್ತಾರೆ. ಅದು ಏನು ಅಂತ ನಿಂಗ್ ಪಾಪು ಕೇಳುತ್ತೆ. ಆವಾಗ ಯೂಸುಫ್ ಹೇಳ್ತಾನೆ, ಕೆಲವೊಂದು ಊರುಗಳಲ್ಲಿ ಅವರದೇ ಆದ ಆಚರಣೆಗಳಿರುತ್ತೆ, ಅದನ್ನು ಡಿಸ್ಟರ್ಬ್ ಮಾಡಿದ್ರೆ ಅದು ಯಾವತ್ತೂ ನಮ್ಮನ್ನು ಬಿಡೋದಿಲ್ಲ ಅಂತ. ಇದನ್ನು ನೋಡ್ತಾ ಹಾಗೆ ಅವರು ಆ ಸಿಟಿಗೆ ಹೋಗ್ತಾರೆ. ಇನ್ನು ಸುಮಾರು ದಿನ ಆದಮೇಲೆ ಇಲ್ಲಿ ಇನ್ನೊಂದು ಟೀಮ್ ಅದೇ ಊರಿಗೆ ಬರ್ತಾ ಇರೋದನ್ನು ನಾವು ನೋಡ್ಬೋದು. ಅವರು ಮಾತಾಡ್ಕೊಂಡು ಬರ್ತಾರೆ. ಈ ಹಿಂದೆ ಎಷ್ಟೋ ಜನ ಇಲ್ಲಿಗೆ ಬಂದಿದ್ರಂತೆ, ಆದರೆ ವಾಪಸ್ ಹೋಗಿದ್ದು 3 ಜನ ಅಂತೆ. ಅಂಥ ಒಂದು ಭಯಾನಕ ಕಾಡು, ಭಯಾನಕ ಊರಿದು ಅಂತ ಅವರು ಮಾತಾಡ್ತಾ, ಹೌದಾ ಇದೆಲ್ಲ ಸುಳ್ಳಿರಬೇಕು, ನಾವು ಒಂದು ಕೈ ನೋಡೇ ಬಿಡೋಣ ಅಂತ ಅಂದ್ಕೊಂಡು ಬರ್ತಾಯಿರ್ತಾರೆ. ಆವಾಗ ಅಲ್ಲೇನೋ ಶಬ್ದ ಆಗುತ್ತೆ. ಅಲ್ಲಿ ನಾವು ನೋಡ್ಬೋದು ಗೆಂಡಸ್ ಪಾಪ ಇನ್ನೂ ಅದೇ ಕಾಡಲ್ಲೇ ಅಲ್ದಾಡ್ತಾ ಇರ್ತಾಳೆ. ಇದಾಗಿತ್ತು ಪಮಲಿಯ ಕತೆ. ನಿಮಗೆ ಈ ಕತೆ ಇಷ್ಟ ಆಗಿದರೆ ಇದ್ರದ್ದೇ ಪ್ರೀಕ್ವೆಲ್, ಸೀಕ್ವೆಲ್ ಇನ್ನೂ 2 ಮೂವಿ ಇದೆ. ನಿಮ್ಗೆ ಇದೇ ಥರ ಕತೆ ಬೇಕು ಅನ್ನೋದಾದರೆ ಪಮಲಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ಇದ್ರದ್ದು ಇನ್ನೂ 2 ಪಾರ್ಟ್ನ ಸೀರೀಸ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಕತೆ, ಈ ವಿಡಿಯೋ ಎಕ್ಸ್ಪ್ಲನೇಷನ್ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ನೀವು ಮಾಡೋ ಒಂದೊಂದು ಲೈಕ್, ಸಬ್ಸ್ಕ್ರಿಪ್ಷನ್ ಕೂಡ ನಮಗೆ ತುಂಬಾ ಮೋಟಿವೇಟ್ ಮಾಡುತ್ತೆ. ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.